ತೇಜ ಬ್ರೋ ನಿಮ್ಗೆ ಏನಾಗ್ಬೇಕು? ಈಸ್ ಮೈ BF. ನಂಗೆ ಅದ್ರಲ್ಲಿ ತುಂಬಾ ಇಷ್ಟ ತೇಜ. ತೇಜ ಅವರ ಹುಡುಗಿ ಬಂದು ಸ್ಟಾರ್ಟಿಂಗ್ ವಿತ್ S ಎಂಡಿಂಗ್ ವಿತ್ A. ಮದ್ವೆ ಯಾವಾಗ? ಕ್ಲಾಸ್ ಅಲ್ಲಿ. ಅಣ್ಣ ನಿಮ್ಗೆ ಇರೋ ಏಜ್ ಗ್ಯಾಪ್ ಎಷ್ಟು? ತೇಜ ನಿನ್ ವೈಫ್ ಹೆಂಗಿರ್ಬೇಕು? ತೇಜ ಗುಡ್ ಹಸ್ಬೆಂಡ್ ಮೆಟೀರಿಯಲ್. ನಿಮ್ಗೆ ತೇಜ ಮೇಲೆ ಲವ್ ಆಗಿದ್ಯಾ? ಮಾವಾ ಕ್ಯೂಟ್ ಜೋಡಿ ಶೆಟ್ಟಿ ಲವ್ ತೇಜ. ದಟ್ ಹಿ ಹ್ಯಾವ್ ಫೀಲಿಂಗ್ಸ್ ಆನ್ ಮೀ. ಮನ್ಸ್ಗೆ ಇಷ್ಟ ಆಗೋನು, ಹಾರ್ಟ್ಗೆ ಹತ್ರ ಆದವನು. ನಿನ್ನ ಕುತೂಹಲಕಾರಿ ಪ್ರಶ್ನೆ, ನಾ ಹೇಳುವೆ ನನ್ನ ರೋಮಾಂಚಕಕಾರಿ ಉತ್ತರವನ್ನು. ಹೌದು ಮಹಾಪ್ರಭು. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದಕ್ಕೆ ಸೈಡ್ ಹೋಗು ಅಂತ ಹೇಳಿದ್ದು. ನಿನ್ ಪ್ರಾಬ್ಲಮ್ ತಗೊಂಡು ನನ್ನ ತಲೆ ಮೇಲೆ ಅದಕ್ಕೆ. ತೇಜ ಬ್ರೋ ನಿಮ್ಗೆ ಏನಾಗ್ಬೇಕು? ವಿಲ್ ಪೋಸ್ಟ್ ದಿಸ್ ಕ್ವಶನ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಅಕ್ಕ ನಿಮ್ ಮದ್ವೆ ಯಾವಾಗ? ನನ್ಗೂ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ನಂಗೆ ತುಂಬಾ ಫ್ಯಾಂಟಸಿಗಳಿದೆ, ಅವೆಲ್ಲ ನಂಗೂ ಗೊತ್ತು. ಬಟ್ ನನ್ ಮದ್ವೆ ಅಂತ ಆಗೋದಾದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ತರ ಇನ್ನೊಂದು 4 years ಆದ್ಮೇಲೆ. ಒಳ್ಳೇದಾಗ ನಂಗೇನ್ ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು. ಯಾರೋ ಕಮೆಂಟ್ ಹಾಕಿರ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ನೀನ್ ಚೆನ್ನಾಗಿದ್ಯಾ ಅಂತಾನೆ ನೀನ್ ಫಾಲೋ ಕೊಟ್ಟೆ, ಅದ್ ನೀನ್ ಕಮಿಟ್ ಆಗ್ಬಿಟ್ಟಿದ್ಯಾ ಅಂತ. ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀಯ? ಇಲ್ಲ ಪ್ಲೀಸ್ ನಿಮ್ ಕೈಯೇ ಮುಗಿದಿ ಕೇಳ್ಕೊಂತ ಇದೀನಿ. ನಾನ್ ಕಮಿಟೆಡ್ ಅಲ್ಲ, ನಾನು ಇನ್ನು ಓಪನ್ ಆಫರ್ ಕೊಡ್ತಾ ಇದ್ದೀನಿ. ಪ್ಲೀಸ್ ನಾನು ಓಪನ್ ಆಫರ್ ಕೊಡ್ತಾ ಇದೀನಿ, ಸೊ ದಟ್ ನನ್ಗೆ ಯಾರಾದ್ರೂ ಒಬ್ರು ಇಷ್ಟ ಆಗ್ಬೋದೇನೋ. ಅಟ್ಲೀಸ್ಟ್ 1-2 years ರಿಲೇಶನ್ಶಿಪ್ ಅಲ್ಲಿ ಇದ್ದು ಆಮೇಲೆ ಮದ್ವೆ ಆಯ್ತು ಆಂಟಿ. ಪಕ್ಕ ತೇಜ ಅವರು ಲೂಸೆ ಇಲ್ಲ, ಅವಾಗ ಆತರ ಆಡ್ತಾರ. ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರ. ಸೊ ಎಸ್, ನಾನು ಅವಾಗ ಅನ್ಕೊಂತಿದ್ದೆ ನಿಮ್ಗೊಂದ್ ಬೆಡ್ ಬುಕ್ ಮಾಡೋಣ ಅಂತ. ಬಟ್ ನಂಗೊಬ್ಳಿಗೆ ಹಂಗ ಅನ್ಸ್ತಿದ್ಯೇನೋ ಅನ್ಸ್ತಿತ್ತು, ಬಟ್ ನಿಮ್ಗೂ ಹಂಗ ಅನ್ಸ್ತಿದೆ ಅಂದ್ರೆ ಇಬ್ರು ಅನ್ಸೈತಂತ ಅಷ್ಟೇ. 2 ಜನ ಬಿಡು, ಮಿಕ್ಕಿದಷ್ಟು ಜನ ಕೂಡ ಸ್ವಲ್ಪ ಫೇವರ್ ಆಗಿ ಇದಾರೆ. ಅದು ಖುಷಿ ಆಯ್ತು ನಂಗೆ, ಸ್ವಲ್ಪ ನೆಮ್ಮದಿ ಕೊಡ್ತಾ ಇದ್ದೀನಿ. ಅದೇ ಕತೆ ಹೇಳಿ ಹೇಳಿ ನಂಗೆ ನೋವು ಜಾಸ್ತಿ ಕೊಡ. ನೆಕ್ಸ್ಟ್ ಕ್ವಶನ್. ನಿಮ್ ಜೋಡಿ ಚೆನ್ನಾಗಿದೆ ಸಿಸ್, ಏನಾದ್ರು ಸಮಥಿಂಗ್ ಚಾನ್ಸ್ ಇಲ್ಲ ಗೈಸ್. ಪ್ರೀತಿ ಪ್ರೇಮ ಅಂತಿದ್ರೆ ಜೀವನ ತಡ್ತಾನೆ ಇರ್ಬೇಕು. ನೀವಿಬ್ರು ಮದ್ವೆ ಯಾವಾಗ? ನಾನ್ ಹೇಳಿದೆ 4 years. ನೀನು ಯಾವಾಗ ಆಗದು ಮದ್ವೆ? ನಾನು 6 years ತೇಜ. ಮತ್ತೆ ಯು ಡೋಂಟ್ ಕಾಪಿ ಮೀ ತೇಜ, ಪ್ಲೀಸ್. 4 years ಇಷ್ಟು ಚೀಪ್ ಆಗಿ ಅಂತ ಅನ್ಕೊಂಡಿರ್ಲಿಲ್ಲ ತೇಜ. 4 + 2 ಎಷ್ಟು? 4 = 6. ಓಕೆನಾ? ಕರೆಕ್ಟ್ ಅದು. 4 = 6 ಮತ್ತೆ ಎಲ್ ಕಾಪಿ ಹೋದ ಕಡೆ. 6 years ಆದ್ಮೇಲೆ ಕಾಲ ಕೊಡು ಬಂದು, ಲಗ್ನ ಕೊಡು ಬಂದು, ಜಾಗ ಕೊಡು ಬಂದು, ಟೈಮ್ ಕೊಡು ಬಂದ್ರೆ ಏನಾಗಿಲ್ಲ ಅಂದ್ರೂ ಪರವಾಗಿಲ್ಲ. 6 ವರ್ಷ ಒಳಗಡೆ ನಿಮ್ ಲಾಯರ್ ಆಗ್ಬಿಡು, ನಿಮ್ಮ ಅಮ್ಮನ್ ಕಾಟ ತಪ್ಪತ್ ನನಗೆ. ವ್ಲಾಗ್ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಆದ್ರೂ ಇವ್ರಮ್ಮ ನಾನೇನಾದ್ರು ಬಂದಿದ ತಕ್ಷಣ ಮನೆಗೆ ಏನಂತ ಬೈತಾರೆ ಅಂದ್ರೆ, ನಿನ್ನಿಂದನೇ ನನ್ ಮಗ ಹಾಳಾಗೋದಾ, ಇಲ್ಲಾಂದ್ರೆ ಇವ್ರ ಮಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ನಿನ್ ಕೇಳ್ತಿರೋದು ತೇಜು ಅಣ್ಣ ನಿನ್ಗೆ ಅದು ಬೇಡ, ಅದು ಲಾಸ್ಟ್ ಹೇಳೋಣ. ಓಕೆ, ಈ ತರ ಇಂಪಾರ್ಟೆಂಟ್ ಸ್ಪೆಸಿಫಿಕ್ ಕ್ವಶನ್ಸ್ ಸ್ವಲ್ಪ ಮುಂದೆ ಹೇಳ್ತೀವಿ, ಆಯ್ತಾ? ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ರಿಷಿತಾ ಅವರೇ ಹಾಯ್. ನನ್ ಕೇಳ ನಾನು ಹೇಳ್ತಾ ಇದ್ದೆ, ನೀವ್ ಕೇಳಿ ನಾನು ಹೇಳಲ್ಲ. You and Teja bro cousins or friends? We are friends come cousins, cousins come friends, both. Is more than best friend ಅಂತ ಹೇಳ್ಬಲ್ಲೆ ನಾನು. Teja ನಾನು good friends ಅಂದ್ಯಾ? A good friend is top than best friend, but you are more than a good friend. ಜಾಸ್ತಿ ನಂಗೆ ಅರ್ಥನೇ ಆಗ್ತಾ ಇಲ್ಲ. ನೀನು ಒಳ್ಳೆ ಸ್ನೇಹಿತೆ ಸಂಧ್ಯಾ, ಒಳ್ಳೆ ಸಂಬಂಧಿಕೆ ಸಂಧ್ಯಾ. ಸಾಕು. ತೇಜ ಡ್ರಿಂಕ್ಸ್ ಮಾಡ್ತಾರಾ? ಎಸ್, ನಾನಿದು ಅವ್ರ ಅಮ್ಮ ಮನ್ಕೊಂಡಿದ್ದಾರೆ. ಸೊ ಅವ್ರ ಅಮ್ಮ ಮನ್ಕೊಂಡಿದ್ದಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಈ ವಿಷಯ ನಿಮ್ ಹತ್ರ ರಿವೀಲ್ ಮಾಡ್ತಾ ಇದ್ದೀನಿ. ತೇಜ ಡ್ರಿಂಕ್ಸ್ ಮಾಡ್ತಾನೆ, ಅವ್ನು ನನ್ ಮುಂದೆನೆ ಓಲ್ಡ್ ಮಾಂಗ್ ಕುಡ್ದವನೆ. ನಾನ್ ಕುಡ್ತಿದ್ದೀನ? ಬ್ಲಾಕ್ ಅಂಡ್ ವೈಟ್ ನಾನ್ ಕುಡ್ದಿಲ್ಲ, ನನಗ್ ಮೋಸ ಮಾಡಿ ಕುಡ್ಸವ್ರೆ. ನನಗ್ ಮೋಸ ಮಾಡಿ ಕುಡ್ಸಿರೋ ಡ್ರಿಂಕ್ ಅದು. ನಾನು ಹೋದಾಗ ತೇಜ ಓಲ್ಡ್ ಮಾಂಗ್ ಕುಡ್ದವನೆ. ಬೇಕಿದ್ರೆ ನಾನು ಆ ಕ್ಲಿಪ್ ಹಾಕ್ತೀನಿ ನೋಡಿ. Teja is a big drinker. ಖತಮ್. Sorry, drunker. ಬಾಯ್ ಬಾಯ್. You drunk. ಟಾಟಾ. ನೀನು ಕುಡುಕ. ಗುಡ್ ಬೈ. ಕುಡುಕ. Teja is a ಕುಡುಕ. ಗಯಾ. Let's come to Teja, let's come to point. ನೀನ್ ಕುಡಿದ್ಯಾ ಇಲ್ವಾ ಅಷ್ಟೇ ಹೇಳು. Yes or no. ಎರಡರಲ್ಲಿ ಒಂದು ಹೇಳು. ಸ್ವಂತ ಇಚ್ಛೆಯಿಂದ ಮಾಡಿದ್ದಲ್ಲ, ಬೇಕು ಅಂತ ಮಾಡಿದ್ದಲ್ಲ, ಬೇಡವಾಗಿ ಬಂದದ್ದು. ಕುಡಿಯಲೇ ಬೇಕು, ಏನ್ ಮಾಡಲಿ? Yes or no Teja? ಹೇಳು. Yes. So Teja is a mistaken drunk. ಅದಮ್ಮ ಅಮ್ಮ ಹೇಳಿಲ್ಲ. ಕುಡುಕ.
ಜನನ ಆಗಿದೆ, ಮರಣದ ಡೇಟ್ ಬರ್ಬಿಡ್ತೀನಿ. ತೇಜ ಅಣ್ಣ ನಿಮ್ಗೆ ಇರೋ ಏಜ್ ಗ್ಯಾಪ್ ಎಷ್ಟು? ನಿಮ್ಗೆ ಇರೋ ಏಜ್ ಗ್ಯಾಪ್ ಎಷ್ಟು ಅಂದ್ರೆ ನನಗೂ ಸಂಜುಂಗ್ ಇರೋ ಏಜ್ ಗ್ಯಾಪ್ ನಿಂದ ನನಗೂ ಸಂಜುಂಗ್ ಇರೋ ಮೆಚುರಿಟಿ ಗ್ಯಾಪ್ ಕೇಳಿದ್ರೆ ಒಳ್ಳೆ ಕ್ವಶನ್ ಇರ್ತಾ ಇತ್ತು. ಬಟ್ ದೆನ್ ಅದ್ರ ಬಗ್ಗೆ ಆನ್ಸರ್ ಮಾಡಿದ್ರೆ ಸಂಜಯ್ ಮುಖ ಚೆನ್ನಾಗ್ ಬರ್ತಾ ಇಲ್ಲ. ಸೊ ಅದಕ್ಕೆ ನಾವು ಏಜ್ ಗ್ಯಾಪ್ ಬಗ್ಗೆ ಮಾತಾಡೋಣ. ಸಂಜುಂಗು ನನಗೂ ಇರೋ ಏಜ್ ಗ್ಯಾಪ್ ಇಸ್ ಜಸ್ಟ್ 1 year. ತೇಜು ಬ್ರೋಗೆ ನಿಮ್ಮ ವೈಫ್ ಹೇಗಿರಬೇಕು ಕೇಳಿ ಅಕ್ಕ, ಪ್ಲೀಸ್ ಅಕ್ಕ ಕೇಳಿ. ನೈಸ್ ಕ್ವಶನ್. ತೇಜ ನಿನ್ ವೈಫ್ ಹೆಂಗಿರ್ಬೇಕು ತೇಜ? ನಾನು ಯಾವತ್ತೂ ಈ ಕ್ವಶನ್ ಅವನ್ನ ಕೇಳಿಲ್ಲ. ಯಾವತ್ತೂ ಕೇಳಿಲ್ಲ ಸಂಜಯ್. ಇಲ್ಲ ತೇಜ, ನಿಮ್ ಜೀವನದಲ್ಲಿ ಯಾರಾದ್ರೂ ಬಂದ್ರೆ ಅದಕ್ಕೆ ಚಪ್ಪಟಿ ಕಳ್ಳಿ ಎಳಿಯೋದೇ ನಾನಲ್ವಾ? ನನ್ನ ಲೈಫ್ ಅಲ್ಲಿ ನನ್ನ ವೈಫ್ ಹೆಂಗಿರ್ಬೇಕು ಅಂದ್ರೆ ಲೈಫ್ ಹೆಂಗಿರ್ಬೇಕು, ನನ್ನ ಲೈಫ್ ಅಲ್ಲಿ ನನ್ನ ವೈಫ್ ಹೆಂಗಿರ್ಬೇಕು ಅಂದ್ರೆ ಶಾರ್ಟ್ ಆಗಿರ್ಬೇಕಾ? ಬೇಡ ನಂಗೆ. ತುಂಬಾ ಜನ ಇರ್ಬೇಕಾ? ಶಾರ್ಟ್ ಪೀಪಲ್ ನ ಚೂಸ್ ಮಾಡೋ ಜನ ತುಂಬಾ ಇದ್ದಾರೆ. ನಂಗೆ ಶಾರ್ಟ್ ಪೀಪಲ್ ಸ್ವಲ್ಪ ಫೇರ್ ಆಗಿರ್ಬೇಕಾ? ಕ್ಲಿಯರ್ ಸ್ಕಿನ್ ಇರ್ಬೇಕಾ? ನಿಮ್ಗಿಂತ ಕ್ಯೂಟ್ ಆಗಿರ್ಬೇಕಾ? ಕ್ಲಿಯರ್ ಆಗಿ ಐತಲ್ಲ, ಸ್ವಲ್ಪ ಡಾಟ್ಸ್ ಗಳು ಐತೆ, ವರ್ಷದೆಲ್ಲ ಕ್ಲಿಯರ್ ಆಗೇ ಬರ್ತೈತೆ, ಏನಿಲ್ಲ ಅಲ್ಲಿ. ಓಕೆ, ನನ್ನ ವೈಫ್ ಹೆಂಗಿರ್ಬೇಕು ಅಂದ್ರೆ ಅವ್ಳು ಫಸ್ಟ್ ಹುಡುಗಿ ಆಗಿರ್ಬೇಕು. ಅದಾದ್ಮೇಲೆ ನಾನು ಇಷ್ಟಪಡ್ಬೇಕು. ಹುಡುಗಿ ಆದ್ರೆ ಸಾಕು, ಹುಡುಗಿ ಆಗಿರ್ಬೇಕು, ನಾನು ಇಷ್ಟಪಡ್ಬೇಕು, ಸಾಕು. 2 ಪಾಯಿಂಟ್, ಇನ್ನೇನ್ ಬೇಕು? ನೆಕ್ಸ್ಟ್ ಏನಾಯ್ತಾ? ಅವ್ರ ಮನೆಗೆಲ್ಲ ಹೊಂದ್ಕೊಂಡು ಹೋಗೋ ತರ 3 ಪಾಯಿಂಟ್. ಹುಡುಗಿ ಆಗಿರ್ಬೇಕು, ನಾನು ಇಷ್ಟಪಡ್ಬೇಕು, ನಾನು ಅವ್ರನ್ನ ಇಷ್ಟಪಡ್ಬೇಕು. ನಾನು ಅವ್ರನ್ನ ಇಷ್ಟಪಡಕ್ಕೆ 3 ಕಂಡೀಷನ್. ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಣ್ಣ ಇಷ್ಟಪಡ್ಬೇಕು. ಈಗ ಓಕೆ ಅನ್ಸ್ಬೇಕು ಅಷ್ಟೇ. ಇಂದ ನಾನು 30 ಇರ್ತದೆ, ನನ್ 3 ಕಂಡೀಷನ್ ಇಷ್ಟೇ. ನಿಮ್ಮಲ್ಲಿ ಯಾರಾದ್ರೂ ಈ ತರ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ತೇಜ, ಬಿಕಾಸ್ ಈಸ್ ಬಿಟ್ಟಿ ನಾವು. ಅದೇ ನಿಂಗೆ ಯಾರು ಇಲ್ಲ? ಇಲ್ಲ, ನಾನು ಇಂಟರ್ನ್ಶಿಪ್ ಅಲ್ಲಿ ಬಿಸಿ ಇದೀನಿ. ಸಾರಿ, ನೆಕ್ಸ್ಟ್ ಕಂಟಿನ್ಯೂ. ಬೇಡಪ್ಪ, ಆರಾಮಾಗಿದ್ದೀನಿ. ಲವರ್ ನೇಮ್ ಇಡ್ಬೇಕಂತ ಹೇಳು. ನನ್ನ ಲವರ್ ನನ್ನ ಹಾರ್ಟ್ ಅಲ್ಲಿ ಇದ್ದಾಳೆ. ಅವಳ ಹೆಸರು ಕಿಡ್ನಿ, ಬೋಟಿ, ಕಲಿಜಾ, ಲಿವರ್ ಅಲ್ಲಿ ಎಲ್ಲೂ ಇಲ್ವಾ? ಆ ಕಡೆ ಎಲ್ಲ ನಮ್ ಎಕ್ಸ್ ಇದಾರೆ. ನನ್ನ ಲವರ್ ಹೆಸರು ಆರಿಂದ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಟಂಗ್ ಟ್ವಿಸ್ಟ್ ಆದ್ರೆ ನಿನ್ ಕಿಲ್ ಆಗುತ್ತೆ. ಆರಾದ್ಮೇಲೆ ಎ ಅಂತ ಬರುತ್ತೆ. ಗೊತ್ತಿಲ್ಲ. ಬೆಸ್ಟ್ ಫ್ರೆಂಡ್, ಎಷ್ಟು ಬೆಸ್ಟ್ ಫ್ರೆಂಡ್ ಅಂದ್ರೆ ಇಸ್ ನೇಮ್ ಇಸ್ ಸೂರ್ಯ. ನನ್ಗೆ ಗೊತ್ತಿಲ್ಲ. ನಿನ್ ಬ್ಲಾಗ್ ಅಲ್ಲಿ ನೀನ್ ತೋರಿಸಿದ್ಯಾ ಅವ್ರನ್ನ? ತೋರಿಸಿ. ಹಾ, ಅವರೇ ಗೈಸ್. ಬ್ಲಾಗ್ ಅಲ್ಲಿ ಬೇಕಿದ್ರೆ ಹೋಗಿ ನೋಡಿ. ಎಷ್ಟು ಮಾತಾಡ್ತಾರೆ ಅಂದ್ರೆ ಮಿಡ್ ನೈಟ್ ಅಲ್ಲೆಲ್ಲ ಮಾತಾಡ್ತಾರೆ. ನಮ್ ರಾಮಕಥಮ್ಮಂಗೆ ಡೌಟ್ ಬಂದು ಎಷ್ಟೊಂದ್ಸರಿ ಫೋನ್ ಎಲ್ಲ ಚೆಕ್ ಮಾಡಕ್ ಹೋಗ್ಬಿಟ್ಟಿದೆ. ಸೀನ್ ಎಲ್ಲ ಚೆಕ್ ಮಾಡೋಣ. ಅನ್ಫಾರ್ಚುನೇಟ್ಲಿ ಪ್ಲಾನಿಂಗ್ ಸಮಥಿಂಗ್ ಬಿಗ್. ಹಿ ಈಸ್ ಪ್ಲಾನಿಂಗ್ ಸಮಥಿಂಗ್ ಸ್ಟ್ರೇಂಜ್. ಸ್ಟ್ರೇಂಜ್ ಇಲ್ಲ, ಬಿಗ್. ನನಗೆ ಯಾಕೋ ತೇಜ ಅದೇ ಹೇಳಿದ್ನಲ್ಲ, ಸ್ಪೆಸಿಫೈ ಮಾಡಿದ್ನಲ್ಲ, ಹುಡುಗಿ ಆಗಿದ್ರೆ ಸಾಕು ಅಂತ ನಂಗೆ ಯಾಕೋ ನಿಜ ಅನ್ನಿಸ್ತಾ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ತೇಜ, ವಾಟ್ ಡು ಯು ವರ್ಕ್? ಸಂಜೆ ನನಗೆ ತುಂಬಾ ಕೆಲಸಗಳಿರ್ತೇವೆ. ನಮ್ಮಮ್ಮ ಬೆಳಗ್ಗೆ ಪಾತ್ರೆ ತೊಳಿ ಅಂದಾಗ ಪಾತ್ರೆ ತೊಳಿಬೇಕು, ಆದ್ರೆ ತುಂಬಾ ಸರಿ ತೊಳಿಯಕ್ಕಾಗಲ್ಲ. ಅಪರೂಪಕ್ಕೊಂದ್ಸರಿ ತೊಳಿತಾ ಇರ್ತೀನಿ. ಆಮೇಲೆ ನಾ ಊಟ ಹಾಕುವ, ಊಟ ಮಾಡ್ಬೇಕು, ಊಟ ಹಾಕ್ಬೇಕು. ಊಟ ಮಾಡೋದು ಈಸ್ ಅ ವರ್ಕ್ ಅಲ್ವಾ? ಎವ್ರಿಥಿಂಗ್ ದಟ್ ಕನ್ಸಿಸ್ಟ್ ಎಕ್ಸರ್ಸೈಸ್ ಇಸ್ ಅ ವರ್ಕ್. ಸೊ ತುಂಬಾ ಕೆಲಸಗಳು ಮಾಡ್ತಾ ಇರ್ತೀನಿ. ಅಂಡ್ ಸಂಪಾದನೆ ವರ್ಕ್ ಅಂತ ಯಾವ್ದು ಮಾಡ್ತಾ ಇಲ್ಲ, ಅದೊಂದು ಸ್ಯಾಡ್ ನ್ಯೂಸ್. ಅದ್ ಬಿಟ್ರೆ ಎಲ್ಲ ಅಮ್ಮ ಹೇಳೋ ವರ್ಕ್ ನ ಮಾಡ್ತಾ ಇರ್ತೀನಿ. ಸಾಕು ತೇಜ, ತುಂಬಾ ಕೆಲಸ ಮಾಡ್ತಾ ಇದೀಯ ಲೈಫ್ ಅಲ್ಲಿ. ಎಲ್ಲ ಕೆಲಸ ಮಾಡ್ತಾವನಂದ್ರೆ ಗುಡ್ ಹಸ್ಬೆಂಡ್ ಮೆಟೀರಿಯಲ್. ಮದ್ವೆ ಆದ್ಮೇಲೆ ಮಾಡಿಸ್ತೀನಿ. ನನಗಿಂತ ಮೆಂಟಾಲಿಟಿ ಇರ್ಬಾರ್ದು ಗೈಸ್. ಮದ್ವೆ ಆದ್ಮೇಲೆ ಮಾಡಿಸ್ಬಿಡಲ್ಲ, ನಾನೇನು ಮಾಡಲ್ಲ. ಮದ್ವೆ ಆದ್ಮೇಲೆ ಒಂದ್ ಹುಡುಗಿ ಅವ್ರ ಮನೆಯೆಲ್ಲ ಬಿಟ್ಟು ನಿಮ್ ಮನೆಗ್ ಬರ್ತಾರೆ ಅಂದಾಗ ನೀವ್ ಅವಳನ್ನ ರಾಣಿ ತರ ನೋಡ್ಕೊಬೇಕು. ಹಂಗಂತ ಅವಳನ್ನೇ ಕುನ್ಸಿ ನೀವ್ ಕೆಲ್ಸ ಮಾಡಿ ಅಂತಾನು ಹೇಳ್ತಾ ಇಲ್ಲ. ಅವ್ರು ಕೆಲ್ಸ ಮಾಡ್ಬೇಕಾದ್ರೆ ನೀವು ಹೆಲ್ಪ್ ಮಾಡಿ, ನಿಮ್ ಕೆಲ್ಸಲ್ಲಿ ಅವರು ಹೆಲ್ಪ್ ಮಾಡಿ. ಸೊ ಎಲ್ಲದ್ರಲ್ಲೂ ನಾನು ಮಾಡ್ತೀನಿ ಅಂದ್ರೆ ಓಕೆ, ಮಾಡಿಸ್ತೀನಿ ಅಂದ್ರೆ ಇಷ್ಟು ದಿನ ಮಾಡ್ತಾ ಇದ್ರು, ಇವಾಗ ಯಾಕೆ ಮಾಡ್ತಾ ಇಲ್ಲ ಅಂತ ನಿಂತ್ಕೊಂಡು ಕ್ವಶನ್ ಬರಲ್ಲ ಅಲ್ಲ? ಆಗ ಇಷ್ಟು ದಿನ ಮಾಡ್ತಿದ್ಯಾ ಅಂತ ಹುಡುಗಿ ಗೊತ್ತಿರುತ್ತೋ ಗೊತ್ತಿರಲ್ಲ. ಓ, ಹುಡುಗಿ ನಾನು ನೋಡೇ ಇರಲ್ಲ. ನನ್ಗೆ ಯಾಕೋ ನೀನ್ ಈ ಜನ್ಮದಲ್ಲಿ ಲವ್ ಮ್ಯಾರೇಜ್ ಆಗ್ತೀಯ ಅಂತ ಅನ್ನಿಸ್ತಾ ಇಲ್ಲ. ಸೊ ಅರೇಂಜ್ ಮ್ಯಾರೇಜ್ ಆದ್ರೆ ಹಿಂಗ್ ನೋಡ್ತೀಯ, ಹಿಂಗ್ ತಾಳಿ ಕಟ್ತೀಯ, ಅದ್ರಲ್ಲಿ ಏನಿರುತ್ತೆ ಪಿಂಡ? ಅದ್ರಲ್ಲಿ ಸಂಜೆ ಇರೋದು ಅರೇಂಜ್ ಮ್ಯಾರೇಜ್ ಆದ್ರೆ ಹೊಸ ಪರಿಚಯ, ಯಾರು ಅಂತ ನಾವು ಗೊತ್ತಿರಲ್ಲ. ಅವಾಗ ತಾನೇ ಮೀಟ್ ಆಗಿರ್ತೀವಿ, ಅವಾಗ ತಾನೇ ಡೇಟ್ಗೆಲ್ಲ ಹೋಗ್ತಾ ಇರ್ತೀವಿ. ಹೊಸ ಫೀಲಿಂಗ್ ಅದು. ಡೇಟ್ ಗೀಟ್ ಎಲ್ಲ ಇಲ್ಲ, ಗಂಟೆ ಡೈರೆಕ್ಟ್. ನನ್ಗೆ ಗೊತ್ತಿಲ್ಲ ನಾನು ಅರೇಂಜ್ ಮ್ಯಾರೇಜ್ ಆಗ್ತೀನಿ ಲವ್ ಮ್ಯಾರೇಜ್ ಆಗ್ತೀನಿ ಅಂತ. ಬಟ್ ಐ ಫೀಲ್ ಲವ್ ಮ್ಯಾರೇಜ್ ಇಸ್ ಬೆಸ್ಟ್. ವೆನ್ ಇಟ್ ಕಮ್ಸ್ ಟು ಬೆಸ್ಟ್. ಎಲ್ಲ ಮಾತುಗಳು ಆಡಿರ್ತೀರಾ, ಎಲ್ಲ ಗಲಾಟೆಗಳು ಆಡಿರ್ತೀರಾ. ನಿನ್ ವೀಕ್ನೆಸ್ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ವೀಕ್ನೆಸ್ ನಿನ್ಗೆ ಗೊತ್ತಿರುತ್ತೆ. ಆಯ್ತಾ? ನಾನು ಎಷ್ಟೊಂದು ರಿಲೇಶನ್ಶಿಪ್ ನೋಡಿದೀನಿ. ಲೈಕ್ ದಿಲ್ ಬಿ ಟುಗೆದರ್ ಫಾರ್ 5 years 6 years ಜೊತೆಲಿ ಇರ್ತಾರೆ, ಆಮೇಲೆ ಬ್ರೇಕಪ್ ಸಡನ್. ಏನ್ ಕತೆ ಹೇಳ್ತೀನಿ ಕೇಳು. ಲವ್ ಆಗಿ ಬ್ರೇಕಪ್ ಆದ್ಮೇಲೆ ಅಟ್ಲೀಸ್ಟ್ ದೇ ಕ್ಯಾನ್ ಮೂವ್ ಆನ್, ದೇ ಕ್ಯಾನ್ ಹ್ಯಾವ್ ಸಮನ್ ಎಲ್ಸ್ ಇನ್ ದೇರ್ ಲೈಫ್. ಮದ್ವೆ ಅಂತ ಹಾಕ್ಬಿಟ್ರೆ ಅಲ್ಲಿ ಮೂವ್ ಆನ್ ಆಗ್ತೀನಿ, ನೀನು ಡಿವೋರ್ಸ್. ಸಂಜೆ ನಿಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಇವಾಗ ಮೂವ್ ಆನ್ ಆಗಿ ಹೊಸೂರು ಬಂದಾಗ ಅವರು ಕೂಡ ಹಿಂಗೆ ಮಿಂಗಲ್ ಆಗಿ, ಶೇರ್ ಆಗಿ, ಸೀಕ್ರೆಟ್ಗಳೆಲ್ಲ ರಿವೀಲ್ ಆಗಿ, ಒಂದಿನ ಜಗಳ ಆದಾಗ ಐ ಡೋಂಟ್ ನೋ ಗೈಸ್, ಬಟ್ ಐ ಬಿಲೀವ್ ಇನ್ ಡೆಸ್ಟಿನಿ ಅಷ್ಟೇ.
ಎಲ್ಲ ದೇವ್ರ ಕೈಲಿದೆ. ನಂದು ಅಷ್ಟೇ ಡೆಸ್ಟಿನಿ. ಅವಾಗ ಸೀಕ್ರೆಟ್ ರಿವೀಲ್ ಆದ್ಮೇಲೆ ಕೋಪ ಮಾಡ್ಕೊಂಡಾಗ ಜಗಳ ಆಡಿದಾಗ ಇವ್ರು ಸೀಕ್ರೆಟ್ ರಿವೀಲ್ ಮಾಡ್ತೀನಿ ಅಂತ ಇವ್ರಿಗೆ ಭಯ, ಅವ್ರ ಸೀಕ್ರೆಟ್ ರಿವೀಲ್ ಮಾಡ್ತೀನಿ ಅಂತ ಇವ್ರಿಗೆ ಭಯ. ಆ ಭಯದಲ್ಲಿ ಏನ್ ಬದುಕೋದು? ಅರೇಂಜ್ ಮ್ಯಾರೇಜ್ ಆದ್ರೆ ವಿಷಯನೇ ಗೊತ್ತಿರಲ್ಲ, ನಾವು ರಿವೀಲ್ ಮಾಡಿದ್ರೇನೆ ಸೀಕ್ರೆಟ್ ಆಗೋದು, ಸೀಕ್ರೆಟ್ ಓಪನ್ ಆಗೋದು. ನಾನು ರಿವೀಲ್ ಮಾಡಲ್ಲ. ಯಾವ್ದು ಯಾವ ಕಡೆ ರಿವೀಲ್ ಮಾಡಬೇಕು ಅದನ್ನ ಆ ಕಡೆನೇ ರಿವೀಲ್ ಮಾಡ್ಬೇಕು. ಎಲ್ಲಾ ಕಡೆ ಓಪನ್ ಪಾಪ್ಲೆಟ್ ತರ ಮಾಡ್ಕೊಂಡ್ಬಿಟ್ರೆ ಎಲ್ರು ಒಂದೊಂದು ಸೀಲ್ ಹಾಕ್ಬಿಡ್ತಾರೆ. ಅಕ್ಕ, ನೀವು ಮತ್ತೆ ತೇಜ ಬ್ರೋ ಅವರು ಯಾಕೆ ಯಾವಾಗ್ಲೂ ಫೈಟ್ ಮಾಡ್ತೀರಾ? ಯಾಕಂದ್ರೆ ಇವಳಿಗೆ ಬಂದಿರೋ ಬ್ಲಡ್ ಅಲ್ಲಿ ಬಂದಿರೋ ದೊಡ್ಡ ಗುಣ. ಅದ್ ಹೇಳಕ್ ಬಂದೆ, ಬ್ಲಡ್ ಹೇಳಕ್ ಬಂದೆ. ನಾನು ತುಂಬಾ ಸರಿ ಅನ್ಕೊಂಡಿದ್ದೀನಿ ತೇಜ ಜೊತೆ ನಾರ್ಮಲ್ ಬ್ಲಾಗ್ ಮಾಡೋಣ ಅಂತ, ಬಟ್ ತುಂಬಾ ಸರಿ ಅದು ನಾನು ಅಷ್ಟೇ ವಿಡಿಯೋ ಯಾವಾಗ ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಅದ್ ಹೆಂಗೋ ಫ್ಲೋ ಅಲ್ಲಿ ಹೆಂಗೋ ಒಂದ್ ಕೌಂಟರ್ ಬಂದ್ಬಿಡುತ್ತೆ, ಇವಳು ಅದಕ್ಕೆ ಹುರ್ಕೊಂಡ್ಬಿಡುತ್ತಾಳೆ. ಸೊ ಎಲ್ಲೋ ಒಂದ್ ಕಡೆ ಫೈಟ್ ಆಗ್ಬಿಡುತ್ತೆ. ನಾರ್ಮಲ್ ಆಗಿದ್ರೆ ಅಷ್ಟು ಉರ್ಸಲ್ಲ, ಯಾರು ಜೊತೆಲಿದ್ರೆ ಇವಳು ಫ್ರೆಂಡ್ಸ್ ಬಂದ್ರೆ ಇನ್ನು ಸ್ವಲ್ಪ ಉರ್ಸೋಣ ಅನ್ಸ್ಬಿಡುತ್ತೆ. ಅದೇನೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಲ್ಲ ಜೆನೆಟಿಕ್ ಡಿಸಾರ್ಡರ್ ಗೊತ್ತಿಲ್ಲಪ್ಪ. ಮೇ ಬಿ ಇವ್ರ ತಾತ ನಮ್ ತಾತ ಇಬ್ರು ಒಬ್ರೇ. ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಫ್ರೆಂಡ್ಸ್ ಎಲ್ಲ ಬಂದ್ರೆ ಹುಡುಗಿರ್ತಾನೆ ಬರ್ತಾರೆ, ಅದು ಗೊತ್ತಿಲ್ಲ ಇವಳಿಗೆ. ಓಕೆ, ಕಂಡಿನ್ಯೂ. ಇವನು ನನ್ಗಿಂತ ಒಂದ್ ವರ್ಷ ದೊಡ್ಡವನೆಲ್ಲ ಸ್ವಲ್ಪ ಜಾಸ್ತಿ ಓದ್ಬಿಟ್ಟು ಇಂಗ್ಲಿಷ್ ಕ್ಲಾಸಸ್ಗೆಲ್ಲ ಸ್ವಲ್ಪ ಜಾಸ್ತಿ ಹೋಗ್ಬಿಟ್ಟು ಆಗ ಜಾಯ್ನ್ ಆಗಿದ್ದೆ ಹಂಗೆ. ನಿಮ್ಗೆ ತೇಜ ಮೇಲೆ ಲವ್ ಆಗಿದ್ಯಾ? ನೋವು ಬಿಟ್ರೆ ಬೆಸ್ಟ್ ಆನ್ಸರ್ ನಾನೇ ಹೇಳ್ಬೋದು. ಹಾ ಪ್ಲೀಸ್. ಅಕ್ಕ, ತೇಜ್ ಬ್ರೋ ಇವಾಗ ಜಾಸ್ತಿ ವ್ಲಾಗ್ನೇ ಮಾಡ್ತಿಲ್ಲ, ಯಾಕೆ? ಇಷ್ಟ ದಿನ ಆರಾಮಾಗಿ ಪೀಸಾಗಿ ಮನೇಲಿದ್ದೆ. ಅವಾಗ ಟೈಮ್ ಸಿಕ್ದಾಗೆಲ್ಲ ಎಡಿಟ್ ಮಾಡ್ಬಿಟ್ಟು ಹಂಗೆ ಒಂದು ವಿಡಿಯೋ ಬಿಡ್ತಾ ಇದ್ದೆ. ಇವಾಗ ಸೀನು ಸಿತಾರ್ ಆಗಿದೆ, ಮನೆಯೆಲ್ಲ ಕ್ಲಾಸ್ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಕೋರ್ಟ್ಗೆ ಸುತ್ತಾಡ್ತೀಯ ಇಲ್ಲ ಮನೆಯಿಂದ ಓಡಿಸ್ಲಾ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸರಿ ಒಮ್ಮೆ ನೀನ್ ಹೇಳ್ದಂಗೆ ಮಾಡ್ತೀನಿ ಅಂತ ಇವಾಗ ನಾನು ಇಂಟರ್ನ್ಶಿಪ್ಗೆ ಅಂತ ಹೋಗ್ತಾ ಇದ್ದೀನಿ. ಐ ಆಮ್ ಲರ್ನಿಂಗ್ ಸಮಥಿಂಗ್ ನ್ಯೂ. ಒಂದು ಕೇಸ್ ನೇ ಅನಲೈಸ್ ಮಾಡಬೇಕು ಅಂತ ಇವಾಗ ಕಲಿತಾ ಇದ್ದೀನಿ. ಸೊ ದಟ್ ಇಟ್ಸ್ ಅ ಗುಡ್ ಮೂವ್. ಅದಕ್ಕೆ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಎಲ್ಲ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಇವಾಗ ನಾನು ಕೆಲವು ಕಮ್ಮಿ ಟೈಮಲ್ಲೇ ಸ್ವಲ್ಪ ಜಾಸ್ತಿ ವರ್ಕೌಟ್ ನ ಮಾಡ್ತಾ ಇದೀನಿ ಆಯ್ತಾ. ಅಂದ್ರೆ ನಾರ್ಮಲ್ ಆಗಿ ಮನೇಲೆ ಬಿದ್ದಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಇದೆ ಎಡಿಟ್ ಮಾಡಕ್ಕೆ. ಇದು ಸುತ್ತಾಡ್ತಾ ಇರೋದಕ್ಕೆ ಎಡಿಟ್ ಯಾರು ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಮ್ಮಿ ಟೈಮಲ್ಲೇ ಅದೇ ಪ್ರೋಗ್ರೆಸ್ ನಡೀತಾ ಇದೆ. ಸೊ ಬಿ ಬಿಸಿ ಯೋರ್ ಸೆಲ್ಫ್. ಪ್ಲೀಸ್ ಬಿ ಬಿಸಿ. ತೇಜ ಬ್ರೋ ಡ್ರೀಮ್ ಕೇಳಿ ಅಕ್ಕ. ಏನಂತ ಡ್ರೀಮ್ ಕೇಳಿದ ಸಂಧ್ಯಾ? ದಿನರಾತ್ರಿ ಕನ್ವಿನ್ಸ್ ಆಗಿಲ್ಲ ಒಂದೊಂದು ಬರ್ತಾ ಇರುತ್ತೆ. ಯಾವ ಡ್ರೀಮ್ ಹೇಳಿ ನಿನ್ಗೆ? ಆತರ ಡ್ರೀಮ್. ಅವನು ಒಬ್ಬ ರೋಡಲ್ಲಿ ಫುಲ್ ಲಕ್ಸುರಿಯಾಗಿ ಓಡಾಡ್ತಾ ಇರ್ತಾನೆ, ಒಂದ್ ಸ್ವಲ್ಪ ಶೋ ಕೊಟ್ಕೊಂಡು ಓಡಾಡ್ತಾ ಇರ್ತಾನೆ. ಅದನ್ನ ನೋಡಿದಾಗ ಆ ಮೂಮೆಂಟ್ಗೆ ಅದು ನಾನು ಆಗ್ಬೇಕು ಅಂತ ಅನಿಸ್ತಾ ಇರುತ್ತೆ. ದ ಲಕ್ಸುರಿ ಆಲ್ಸೋ. ಎಲ್ಲಾರು ಹೋದಾಗ ಎಲ್ಲಾರು ನೋಡಿದಾಗ ಆಗ ಯಾವ್ದಾದ್ರು ನನ್ಗ ತಪ್ಪು ಅಂತ ಅನ್ಸಲ್ಲ, ಆತರ ಕನ್ಸ್ಕೊಳೋದು ತಪ್ಪು ಅನ್ಸಲ್ಲ. ಅಥವಾ ನೀವು ಕಾಸ್ ಮಾಡ್ಬೇಕು, ರಿಚ್ ಆಗ್ಬೇಕು ಅಂತ ಯಾರಾದ್ರೂ ಅನ್ಕೊಂಡ್ರೆ ಆದ್ಮೇಲೂ ಸಿಗೋದು ಒಂದೇ ನೆಮ್ಮದಿ. ಇಟ್ಸ್ ಜಸ್ಟ್ ದ ಫೀಲ್ ಬರೋದೇ ಡಿಫ್ರೆನ್ಸ್ ಆದಾಗ. ನೀವು ಅಷ್ಟೇ ದೊಡ್ಡ ದೊಡ್ಡ ಡ್ರೀಮ್ ಮಾಡಿ, ಮೇಕ್ ಮನಿ, ಲಿವ್ ಯೋರ್ ಲೈಫ್, ಲೀಡ್ ಯೋರ್ ಲೈಫ್ ಅಷ್ಟೇ. ಯು ವಿಲ್ ಅಗ್ರಿ ಸಂಧ್ಯಾ ಆಸ್ ಯೋರ್ ವೈಫ್. ಸಂಧ್ಯಾ ಅಂತ ಒಂದು ಹುಡುಗಿ ಇದ್ಲು ಸ್ಕೂಲಲ್ಲಿ, ಎಷ್ಟು ಚೆನ್ನಾಗಿದ್ಲು ಗೊತ್ತಾ. ಅಪ್ರೋಚ್ ಮಾಡೋದ್ರಲ್ಲಿ ಗೊತ್ತಾಯ್ತು ಅವಳು ಬೇರೆ ಸ್ಕೂಲು ಅಂತ. ಸ್ಕೂಲೇ ಕನೆಕ್ಷನ್ ಏನ ಇಲ್ಲ, ಹಾರ್ಟ್ ಹೆಂಗ್ ಕನೆಕ್ಷನ್ ಇರುತ್ತೆ, ಅದಕ್ಕೆ ಬಿಟ್ಬಿಟ್ಟೆ. ನಮ್ಗೆ ಆನ್ಸರ್ ಸಿಕ್ತಾ? ನಂಗದು ಸಿಕ್ಕಿಲ್ಲ. ತೇಜ ಅವರ ಹುಡುಗಿ ಯಾರು? ಸೊ ತೇಜ ಅವರ ಹುಡುಗಿ ಬಂದು ಸ್ಟಾರ್ಟಿಂಗ್ ವಿತ್ ಎಸ್, ಎಂಡಿಂಗ್ ವಿತ್ ಎ. ಅಗೇನ್ ಇಟ್ಸ್ ನಾಟ್ ಸಂಧ್ಯಾ. ಬೈ ದೆನ್ ಸಂಧ್ಯಾ ಬರೀತಿರೋ ಸಾಹಿತ್ಯ ಇದು, ಡವ್ ಇದು. ಒಬ್ರು ಅಂತ ಹೇಳ, ಇಬ್ರು ಅಂತ ಹೇಳ. ನಂಗೆ S-R-A ಫಿಲ್ ಮಾಡಕ್ಕಾದ್ರೆ ಮಾಡಿ ಇರೋದೇ 5 ಲೆಟರ್ಸ್ ಅಷ್ಟೇ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ತೇಜ ಪ್ರೆಸೆಂಟ್ ಕ್ರಶ್. ಸೊ ತೇಜ ಗೋವಾದಲ್ಲಿ ಹೋಗಿದ್ದಾಗ ಒಂದು ಹುಡುಗಿ ಕ್ರಶ್ ಆಗಿದ್ರು. ಈ ಕ್ವಶನ್ ಯಾರು ಕೇಳಿದ್ದು, ಯಾರು ಆನ್ಸರ್ ಮಾಡಬೇಕು? ಮೊನ್ನೆ ಕೋರ್ಟ್ಗೆ ಹೋಗಿದ್ದೆ. ಆ ಕೋರ್ಟ್ ಅಲ್ಲಿ ಒಬ್ರು ಹಂಗೆ ನಡ್ಕೊಂಡು ಹೋಯ್ತಾ. ಬ್ಲಾಕ್ ಕೋಟ್ ಹಾಕೋ ಬರ್ತಿದ್ಲಾ? ಬ್ಲಾಕ್ ಕೋಟ್ ಹಾಕೊಂಡು ವೈಟ್ ಶರ್ಟ್. ತೇಜ ಯಾವ್ದು ಹ್ಯಾಲೋವಿನ್ ನಡೀತಿತ್ತಲ್ಲ. ಇಲ್ಲಿ ಇಂಡಿಯಾದಲ್ಲಿ ಹ್ಯಾಲೋವಿನ್ ನಡೆಯಲ್ಲ. ರಾಂಗ್. ಅಂಬಾನಿ ಇಸ್ ಡೂಯಿಂಗ್ ಹ್ಯಾಲೋವಿನ್ ಸೆಲೆಬ್ರೇಷನ್. ಆ ದಿನ ಕೋರ್ಟ್ ಅಲ್ಲಿ ವೈಟ್ ಶರ್ಟ್ ಇಲ್ಲ ಯಾವ್ದೋ ಚೂಟಿದಾರು, ವೈಟ್ ಚೂಟಿದಾರು ಮತ್ತೆ ಬ್ಲಾಕ್ ಕೋಟ್ ಹಾಕೊಂಡು ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗ್ತಾ ಇದ್ರು. ನಾನು ಯಾವ್ದೋ ಮೋಹಿನಿ ಅನ್ಕೊಂಡು ಕಾಲ್ ನೋಡಿದೆ, ಅಲ್ಲ ದೇವತೆ. ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ, ನೋಡ್ಕೊಂಡು ಸುಮ್ಮನೆ ಆಗ್ಬೇಕು. ಎಲ್ಲ ಜಗೇಶ್ವರ ಹೇಳೋರಲ್ಲ, ಎಷ್ಟೇ ಖುಷಿ ಆದ್ರು ಎಷ್ಟೇ ಚೆನ್ನಾಗಿದ್ರು ನೋಡ್ಕೊಂಡು ಖುಷಿ ಪಡ್ಬೇಕು, ಎಲ್ಲ ತಗೊಳಕ್ಕೆಲ್ಲ ಹೋಗ್ಬಾರ್ದು, ಕಷ್ಟ ಆಗ್ಬಿಡುತ್ತೆ. ವೆರಿ ಹ್ಯಾಪಿ.
ನಿನ್ ಇಂಗ್ಲಿಷ್ ಅರ್ಥ ಆಗಿಲ್ಲ, ನನ್ನ ಇಂಗ್ಲಿಷ್ ನಂಗೆ ಅರ್ಥ ಆಗುತ್ತೆ. ನಮ್ ಬಾಂಡ್ ವೆರಿ ಗುಡ್. ಆಕ್ಚುಲಿ ನಮ್ ಬಾಂಡ್ ಚೆನ್ನಾಗಿದೆ, ಅದಕ್ಕೆ ಇಷ್ಟು ಚೆನ್ನಾಗಿ ನಾವು ಇಷ್ಟು ದಿನಗಳಾದ್ರೂ ಒಂದ್ 2 ವರ್ಷ ಆಯ್ತು. ಇಲ್ಲ, ನಾನ್ ಬಂದ್ 2 ವರ್ಷ ಆಯ್ತು. ನಿನ್ ಜೀವನದಲ್ಲಿ ನೀನ್ ಹುಟ್ಟದಾಗಿಂದಾನು ಇದ್ದೀನಿ ನಾನು. ಸೊ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಬಗ್ಗೆ ಹೇಳ್ತಾರೆ. ಹಂಗಂದ್ರೆ ಮೇ ಬಿ 2 ವರ್ಷ, ಅಪ್ರಾಕ್ಸಿಮೇಟ್ 2 years, ನನ್ 2+ years ಆಗಿದೆ. ಬಟ್ ದೆನ್ ನಮ್ ಬಾಂಡ್ ಚೆನ್ನಾಗಿರೋದಕ್ಕೆ ಈ ದಿನ ಈ ವಿಡಿಯೋದಲ್ಲಿ ನಾವಿಬ್ರು ಜೊತೆ ನೋಡ್ತಾ ಇರ ಖುಷಿಯಾಗಿದ್ದೀವಿ. ಅಕಸ್ಮಾತ್ ನಾವಿಬ್ರು ಬೇರೆ ಬೇರೆಯವ್ರನ್ನ ಮದ್ವೆ ಆದ್ರೆ ನಮ್ಮಿಬ್ರು ಮಧ್ಯೆ ಇದೇ ಬಾಂಡ್ ಇರುತ್ತೆ. ಡಿಫ್ರೆನ್ಸ್ ಅಂತೂ ಏನಿರಲ್ಲ. ಸೇಮ್ ನಾನು ಇವ್ನ ನೋಡಿದಾಗ ಕಿತ್ಲಾಡ್ತಿರ್ತೀನಿ, ಇವ್ರಿಗಂತೂ ನಮ್ ಬಿಡ್ಸೋದಲ್ಲ ಟೈಮ್ ಇದಾಗತ್ತೆ. ಶೋರ್, ವೇಟ್ ಮಾಡ್ತಾ ಇದೀನಿ ಬೇಗ ನನ್ ಮದ್ವೆ ತೇಜ ಮದ್ವೆ ಆಗ್ಲಿ ಅಂತ. ಅಣ್ಣ, ನೀವ್ ಯಾರನ್ನು ಲವ್ ಮಾಡಿಲ್ವಾ? ಇಲ್ಲ ಮಾಡೋಣ. ವೆನ್ ಹಿ ವಾಸ್ ಇನ್ 5th class, ಒಂದು ಹುಡುಗಿಗೆ ಲೆಟರ್ ಎಂತ ಟ್ರಾಜಿಡಿ ಅಂದ್ರೆ ಮನೆಯವ್ರೆಲ್ಲ ಕೇಳು ಸಿಗಾಕೊಂಡು ಮನೆಯವರೆಲ್ಲ ಫಸ್ಟ್ ನಿಮ್ ಮಮ್ಮಿ ಕೈಗೆ ಸಿಗಾಕೊಂಡಿದ್ದು. ದಿನ ಎಲ್ಲ ಜೊತೆಲೇ ಇದ್ವಿ. ಇವ್ರ ಮೇಲ್ಗಡೆ ಬಿಲ್ಡಿಂಗ್, ನಾವು ಕೆಳಗಡೆ ಬಿಲ್ಡಿಂಗ್ ಇದ್ವಿ, ಕೆಳಗಡೆ ಮನೇಲಿ ಇದ್ವಿ. ಆಯ್ತಾ, ನಾವಿಬ್ರು ಒಂದೇ ಸ್ಕೂಲ್ ಹೋಗಿದ್ದು. ಆಯ್ತಾ, ಇವನು ಬೇರೆಯವ್ರು ಕಾಳಾಗ್ತಿದ್ದ, ನನಗೆ ಬೇರೆಯವ್ರು ಬಂದ್ ಕಾಳಾಗ್ತಿದ್ರು. ಬಟ್ ತೇಜ ಯಾವತ್ತಾರು ಒಂದ್ಸಲ ನನ್ ಕಾಳಾಕಿದ್ದೆ? ತೇಜ ಕಾಳಲ್ಲ, ಕಾಲ್ ಹಾಕೋ ಮನ್ಸ್ ಬರ್ತಾ ಇಲ್ಲ, ಹೋಗು. Anyways, some people have no taste. Okay. ನಾನು ಲೆಟರ್ ಬಗ್ಗೆ ಹೇಳ್ತಾ ಇದ್ದೆ. ಅದನ್ನ ಸ್ಕೂಲ್ ಮುಗಿಸ್ಕೊಂಡು ಲೆಟರ್ ಕೊಡ್ಬೇಕು ಅಂತ ಬರ್ತಿಕೊಂಡಿದ್ನ ಕೊಡೋಣ ಅಂತ ಹೋದೆ. ಅದ್ರ ಮನ್ಸಾಗಿಲ್ಲ, ಭಯ ಜಾಸ್ತಿ ಆಗೋಯ್ತು. ಅವಾಗ್ಲೇ ರಿಯಲ್ ಹಾರ್ಟ್ ಬೀಟ್ ಅವಾಗ ಅನ್ಸುದು ನಂಗೆ, ಯೂನಿಕ್ ಜೋಶ್ ಅದು. ಮತ್ತೆ ಇನ್ನೊಂದು ಯಾರು ಅಪ್ರೋಚ್ ಮಾಡೋಣ, ಮತ್ತೆ ಹಾರ್ಟ್ ಬೀಟ್ ಜಾಸ್ತಿ ಬರ್ತಾ ಇರುತ್ತೆ ಅಂತ ಎಲ್ಲ ಅನ್ಸ್ತಾ ಇತ್ತು ನಂಗೆ. ಆದ್ರೂ ಬೇಡ ಬಿಡು, ರಿಸ್ಕ್ ಎಲ್ಲ ಯಾಕೆ ತಗೊಳೋದು ಅಂತ. ನೀನ್ ಇನ್ನೊಂದ್ಸರಿ ಟ್ರೈ ಮಾಡಿದ್ರೆ ಹಾರ್ಟ್ ಬೀಟ್ ನಿಂತೋಗ್ತಿತ್ತು ಅಷ್ಟೇ. ಆ ಹುಡುಗಿಗೆ ನಾನು ವಾಯ್ಸ್ ಎಲ್ಲ ಅಪ್ರೋಚ್ ಮಾಡಿನೇ ಅದ್ಕೊಂಡ್ಬಿಟ್ಟು ಟೀಚರ್ ಮೇ ಬಿ ನಮ್ ಬ್ಲಾಗ್ಸ್ ನೋಡ್ತಾರೆ ಅನ್ಸುತ್ತೆ. ನೋಡ್ತಾ ಇದ್ದಾರೆ. ಬೇಡ, ನಿಜ ಹೇಳ್ತಿದ್ಯಾ? ನಿಜ ಬೇಡ. ಹೌದಾ? ಓಕೆ. ಫಸ್ಟ್ ಟೈಮ್ ನಾನು ಯಾವಾಗ ಅಪ್ರೋಚ್ ಆಗಿದ್ನೋ ಆತ ಸ್ಕೂಲಲ್ಲಿ ಯಾವ್ದೋ ಪಿ ಪೀರಿಯಡ್ ಇತ್ತು. ಪಿ ಪೀರಿಯಡ್ ಅಲ್ಲಿ, PT ಪೀರಿಯಡ್ ಅಲ್ಲಿ ನಾನ್ CR, ಆಕೆ ಕೂಡ CR ಆಗಿದ್ಲು. ಸೊ ಕ್ಲಾಸ್ ಅಲ್ಲಿ ನಾವ್ ಇಬ್ರೇ ಇದ್ವಿ. ಏನೋ ಬುಕ್ಸ್ ತರ ಕೇಳಿದ್ಲು. ಕ್ಲಾಸ್ ರೂಮ್ ಎಲ್ಲ ಕ್ಲಾಸ್ ಕೇಳಿ ಆಟ ಆಡ್ತಾ ಇದ್ರು. ನಾವು ಬುಕ್ ತಗೊಂಡ್ ಬರಕ್ಕೆ ಅಂತ ಹೋಗಿದೆ. ನಾನು ಹೋಗಿ ಅಪ್ರೋಚ್ ಮಾಡ್ಬಿಟ್ಟು ಕ್ಲಾಸ್ ಅಲ್ಲಿ ಎಲ್ಲ ಡೋರ್ಸ್ ಎಲ್ಲ ಓಪನ್, ವಿಂಡೋಸ್ ಎಲ್ಲ ಓಪನ್ ಆಗಿತ್ತು. ಆಯ್ತಾ, ಅಪ್ರೋಚ್ ಮಾಡ್ಬಿಟ್ಟು ಹಾಯ್ ಡ್ಯಾಶ್ ಡು ಯು ಲವ್ ಮೀ ಅಂತ ಕೇಳಿದ್ನ, ಇಲ್ಲ ಐ ಲವ್ ಯು ಅಂತ ಹೇಳೋದು ಗೊತ್ತಾಗ್ತಿಲ್ಲ. ಆ ಒನ್ ಡೈಲಾಗ್ ಹೇಳಿದ್ದಕ್ಕೆ ಅದ್ಕೊಂಡ್ಲು ಎಷ್ಟು ಕೂಲ್ ಡೌನ್ ಮಾಡಿದೆ ಅಂದ್ರೆ ಮಾತೇ ಕೇಳಿಲ್ಲ, ಅಳ್ತಾನೆ ಇಲ್ಲ. ನಮ್ ಸ್ಕೂಲ್ ತುಂಬಾ ಸ್ಟ್ರಿಕ್ಟ್ ಇತ್ತು, ಸಿಕ್ಕಾಪಟ್ಟೆ. ಎಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಬೇಕು ಅಂದ್ರೆ ಮಾತಾಡಿದ್ರೇನೆ ಒಂದ್ ರಿಲೇಶನ್ಶಿಪ್ ಇದೆ ಅಂತ ಟೀಚರ್ಸ್ ಬೈದ್ಬಿಟ್ಟಿರೋರು. ನನ್ ಕಥೆಯಲ್ಲಿತ್ತು, ಸಿಂಪಲ್ ಆಗಿ ಮುಗಿಸ್ಬಿಟ್ಟು ನೋಡಿ. ಸರಿ ಹೇಳ್ತಿ, ಅದನ್ನ ಕೇಳ್ಕೊಂಡು ಬೋರ್ ಆಗೈತೆ. ಹೇಳ್ತೀನಿ, ಸಪ್ರೇಟ್ ಆಗಿ ಕೇಳಿ ಹೇಳ್ತೀನಿ. ಮದ್ವೆ ಯಾವಾಗ ಇಬ್ರುದು ಅಷ್ಟೇ ಹೇಳಿ ಸಾಕು. ನನ್ 4 ವರ್ಷ ಆದ್ಮೇಲೆ. ವರ್ಷ ಏನ 4 ವರ್ಷ ನಂದು 4-5 ವರ್ಷ ಆದ್ಮೇಲೆ. ಬಟ್ ನನ್ಗೆ ತುಂಬಾ ಖುಷಿ ಆಗುತ್ತೆ. ಮಿನಿಸ್ಟರ್ಸ್ ಬಗ್ಗೆ ತುಂಬಾ ಜನ ಕೇಳ್ತೀರಾ, ಇವಾಗ್ಲೂ ಮೆಸೇಜ್ ಹಾಕ್ತೀರಾ. ಅನ್ಫಾರ್ಚುನೇಟ್ಲಿ ನಮ್ಗೆ ಯಾರಿಗೂ ಲೈಕ್ ಎಲ್ರು ತುಂಬಾ ಬೇರೆ ಬೇರೆ ಕಡೆ ಇರೋದ್ರಿಂದ, ಬ್ಯುಸಿ ಆಗಿರೋದ್ರಿಂದ ಪರ್ಫೆಕ್ಟ್ ಟೈಮ್ ಸಿಗ್ತಲ್ಲ ಮೀಟ್ ಆಗ್ಲಿಕ್ಕೆ. ಮೀಟ್ ಆದ್ರೂ ಯಾವ್ದು ಇನ್ನೊಂದ್ ಕೆಲಸ ಬಂದಿರುತ್ತೆ, ಅದು ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಅವ್ರನ್ನ ಫೋರ್ಸ್ ಮಾಡ್ಲಿಕ್ಕೆ ಒಬ್ರು ಲಾ ಮಾಡ್ತವ್ರೆ, ಇನ್ನೊಬ್ರು ಲಾ ಮಾಡ್ತವ್ರೆ. ಕಂಟೆಂಟ್ ಎಷ್ಟು ಯುನೀಕ್ ಆಗಿ ಹುಡುಕ್ಬೇಕು ಅಂತ ಟ್ರೈ ಮಾಡ್ತಾ ಇದಾರೆ. ಇನ್ನೊಬ್ರು ಇರೋ ಕಂಟೆಂಟ್ ನ ಎಷ್ಟು ಯುನೀಕ್ ಆಗಿ ಮಾಡ್ಲಿ ಅಂತ ಟ್ರೈ ಮಾಡ್ತಾ ಇದಾರೆ. ಒಬ್ಬೊಬ್ರು ಕೆಲ್ಸದಲ್ಲಿ ತುಂಬಾ ಬ್ಯುಸಿ ಆಗಿರೋದ್ರಿಂದ ಅನ್ಫಾರ್ಚುನೇಟ್ಲಿ ಮಾಡಕ್ ಆಗ್ತಾ ಇಲ್ಲ. ಸೊ ವ್ಲಾಗ್ಸ್ ಮಾಡಕ್ ಆಗ್ತಾ ಇಲ್ಲ, ಕ್ಷಮೆ ಇರ್ಲಿ ನಿಮ್ ಹತ್ರ. I pray to God that Ministers ಅಲ್ಲಿ ವಿಡಿಯೋ ಬರ್ಲಿ ಅಂತ. ತೇಜ ಅಂಡ್ ಯೋರ್ ಫ್ರೆಂಡ್ಶಿಪ್ ಫ್ರಮ್ ಹೌ ಮೆನಿ ಇಯರ್ಸ್? ನಾನು ಹುಟ್ಟಿ ಇವಾಗ 22 years ಹುಟ್ಟಿ. ಸೊ ನಾನು ಹುಟ್ಟಿದ್ಮೇಲೆ ಇವನ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ಸೊ 22 years ಇಂದ ವಿ ಆರ್ ಫ್ರೆಂಡ್ಸ್. ಎಲ್ಲ ಕಡೆ ನೀವ್ ಒಟ್ಟಿದ್ 1 ವರ್ಷ ನಿಂಗೆ ಜ್ಞಾನನೇ ಇರ್ಲಿಲ್ಲ. ಎಲ್ಲ ಪಾಪ ನಿಮ್ ಬಟ್ಟೆ ಮುಚ್ಚಕ್ಕೆ ಅಂತ ಅಮ್ಮ ಹಿಂದೆ ಓಡಾಡ್ತಾ ಇದ್ರು ಆ ಕಡೆ. ನಿಂಗೆ ಜ್ಞಾನನೇ ಇರ್ಲಾಗ ಐ ಥಿಂಕ್ ನಿಂಗೆ 5 years ಆದಾಗ ನಿಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಜಾಯಿನ್ ಮಾಡೋದು. 22 years ಅಲ್ಲಿ 5 ನ ಕಟ್ ಮಾಡಿ ಎಷ್ಟಾಗುತ್ತೆ ತೇಜ? 17 ಆಗುತ್ತೆ. ವಿ ಆರ್ 17 years ಫ್ರೆಂಡ್ಶಿಪ್. ಟೆಚ್ಚೋಡ್ ಯಾರ ಕಣ್ಣು ಬೀಳ್ದಿರ ಇರ್ಲಿ, ನಾವಿಬ್ರು ಹಿಂಗೆ ಖುಷಿಯಾಗಿರ್ಲಿ. ಇವಾಗ ಕರೆಂಟ್ಲಿ ಯಾರನ್ನಾದ್ರು ಲವ್ ಮಾಡ್ತಿದ್ಯಾ? ಹೌದು ಸಂಜೆ ಮಾಡ್ತಾ ಇದ್ದೀನಿ. ಕಾಲಿಂಗ್ ದಿಸ್ ಟೈಮ್ 12:05 ಈ ಟೈಮಲ್ಲಿ ಕಾಲ್ ಮಾಡಿ. ತೇಜ ನಿಮ್ದು ಮದ್ವೆ ಯಾವಾಗ? ಟೆಲ್ ಮಿ ತೇಜಸ್ ಎಕ್ಸ್ ನೇಮ್. ತೇಜಸ್ ಎಕ್ಸ್ ನೇಮ್ ಸ್ಟಾರ್ಟ್ಸ್ ಫ್ರಮ್ ಆಸ್ಕ್ ಮೀ. ಏನ್ ಡಿಕ್ಲರೇಷನ್ ಕೊಡ್ತಾ ಇದೆಯಾ? ನನ್ನ ಎಕ್ಸ್ ನನಗೆ ಗೊತ್ತು. ನಿನ್ನ ಅಜ್ಜಿ ಏನೋ ಡಿಕ್ಲರೇಷನ್ ಕೊಟ್ಬಿಡ್ತೀಯ ಆ ಕಡೆ, ಡಿಫಾಮೇಶನ್ ನನ್ಗೆ ಗೊತ್ತದ. ಆಮೇಲೆ ಏನೋ ಹೇಳ್ತಾನೆ ಅನ್ಬಿಟ್ಟು. ನನ್ನ ಎಕ್ಸ್ ನೇಮ್ ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಪ್ರಪೋಸ್ ಆಗಿ ಕಮಿಟ್ ಆಗಿ ಜೊತೆ ಹೋಗಿ ಆಮೇಲೆ ಬ್ರೇಕ್ ಆಗಿ ಆಮೇಲೆ ಎಕ್ಸ್ ಆಗೋದು. ಹೌದು, ಸರಿ ಆ ತರದ್ ನಿನ್ ಲೈಫ್
ತೇಜ ಬ್ರೋಗೆ ಚೈಲ್ಡ್ಹುಡ್ ಕ್ರಶ್ ಯಾರು? ಒನ್ ವರ್ಡ್ ಬೇಗ ಫಟ್ ಅಂತ ಹೇಳ್ಬಿಡು. ಚೈಲ್ಡ್ಹುಡ್ ಕ್ರಶ್ ಚೈಲ್ಡ್ಹುಡ್ ಎಲ್ಲಿದ್ದೆ ನಾನು? ಚೈಲ್ಡ್ಹುಡ್ ಸ್ಕೂಲಲ್ಲಿದ್ದೆ. ಸ್ಕೂಲಲ್ಲಿ ಯಾರು ಚೆನ್ನಾಗಿದ್ರು? ಸ್ಕೂಲ್ ಒಂದು ಹುಡುಗಿ ಚೆನ್ನಾಗಿದ್ಲು, ಚೆನ್ನಾಗಿ ಮಾತಾಡಿಸ್ತಾ ಇದ್ಲು. ಮಾತಾಡ್ತಾ ಕ್ರಶ್ ಆಗೋಯ್ತು. ಆ ಹುಡುಗಿ ಹೆಸರು ಕೂಡ ಮಾಡ್ತಾಬಿಟ್ಟು ಇನ್ನು ಸ್ಪೆಕ್ಸ್ ಹಾಕೊಂಡಿದ್ಲು. ಮಾವನ ಇಲ್ಲಿ ಯಾರೊಬ್ರು ಅಕ್ಕ ನೀವು ತೇಜಸ್ ಅವ್ರಿಗೆ ಒಂದ್ಸಲಿ ಮಾವ ಅಂತ ಕರೀರಿ ಅಂತ ಹಾಕಿದ್ರು, ಕರ್ದೆ. ಸೊ ಅವ್ನ ರಿಯಾಕ್ಷನ್ ಎಷ್ಟು ಕಚ್ಚಡವಾಗಿತ್ತು ಗೊತ್ತಾ? ಅಚ್ಚಿ ನನ್ಗೆ ಮಾವ ಆ ಫೀಲೇ ಬರ್ತಾ ಇಲ್ಲ. ಸೊ ಕೆಡ್ದಾಗಿತ್ತು. ಬೇರೆ ನಾನು ಕೇಳಿ ಇವೆಲ್ಲ ಬೇಡ ಗೈಸ್. ಯಾಕೆ ತೇಜ ಅಣ್ಣ ನಿಮ್ಮ ಅಮ್ಮ ಹತ್ರ ಬಯಸ್ಕೊಂಡಿರ್ತೀರಾ? ವಾಟ್ ಎ ಲವ್ಲಿ ಕ್ವಶನ್. ಇದಕ್ಕೆ ಬೆಸ್ಟ್ ಆನ್ಸರ್ ಕೊಡ್ಬೇಕಾ? ಸರಿ, ನೀವು ನಿಮ್ ಪ್ಯಾರೆಂಟ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಹೋಗ್ತಾರೆ, ನಿಮ್ ಪ್ಯಾರೆಂಟ್ಸ್ ಫಸ್ಟ್ ಹೋಗ್ತಾರ? ಫಸ್ಟ್ ಹೋಗೋದೇ ಪ್ಯಾರೆಂಟ್ಸ್. ಅದಾದ್ಮೇಲೆ ನಮಗೆ ಅಂತ ದಾರಿ ಮಾಡ್ಕೊಡ್ತಾರೆ. ಅವ್ರು ಇರೋವರೆಗೂ ಬೈತಾರೆ. ಇಟ್ಸ್ ಅ ಮೆಮೊರಿ ಯು ಕ್ಯಾನ್ ಗೆಟ್. ಆಯ್ತಾ? ನಾನು ಬೇಕು ಅಂದ್ರೆ ಬಯಸ್ಕೊತಾ ಇರ್ತೀನಿ. ಐ ಆಮ್ ಎಂಜಾಯಿಂಗ್ ಇಟ್. ಮತ್ತೆ ಯಾವಾಗ ಬೈತಾರೆ, ಯಾವಾಗ ಸಿಗ್ತಾರೆ, ಸಿಗಲ್ಲ. ಅವೆಲ್ಲ ಒಂಥರ ಪ್ರಿಷಿಯಸ್ ಮೂಮೆಂಟ್ಸ್ ತಗೋಬೇಕಂಗೆ. ಇವರೆಲ್ಲ ಎಲ್ಲದಕ್ಕೂ ವಾದ ಮಾಡ್ಕೊಂತ ಇದ್ದಾರೆ. ಇವರೆಲ್ಲ ಈ ಪ್ರಿಷಿಯಸ್ ಮೂಮೆಂಟ್ ನೇ ಮಿಸ್ ಮಾಡ್ಕೋತಾ ಇದ್ದಾರೆ. ಪ್ಯಾರೆಂಟ್ಸ್ ಎಲ್ಲ ಬೈಸ್ಕೋಬೇಕು. ಸುಮ್ನೆರಪ್ಪ, ಹಿಂಗೆ ಡೈಲಾಗ್ ಬಾಯ್ ಮುಚ್ಚಿಸ್ಬಿಡ್ತೀಯ. ಅವ್ರಿಗೆ 4 ಕೋಡ್ ಮಾತಾಡಂಗಿಲ್ಲ, ಬಾಯ್ ಮುಚ್ಚಿಸ್ಬಿಡ್ತೀಯ. ಹುಚ್ಚನಾಯ್ ತರ ಬೆಲ್ಟಲ್ಲಿ ಕಾಲಲ್ಲಿ ಓದ್ಕೊಂಡು. ನನಗೆ ನಮ್ಮ ಅಮ್ಮ ಹೊಡೆದಿರೋ ಮೆಮೊರಿ ಇದೆ. ಅಮ್ಮನೇ ನಂಗೆ ಬುದ್ಧಿ ಕಲ್ಸಿದ್ರು, ನಮ್ಮ ಅಮ್ಮ ನನ್ ಪಾಠ ಕಲ್ಸಿದ್ರು. ನೀ ಯಾಕೆ ಕಲ್ಸವ್ರೆ? ನಂಗೂ ನಮ್ಮ ಅಮ್ಮ ಅಪ್ಪನೇ ಕಲ್ಸಿದ್ರು. ಒಂದ್ ಹೇಳ್ತೀನಿ, ಹಿಂಗೆ ಹಿಡ್ಕೊಂಡು ಹಿಂಗೆ ಎತ್ತಿ ಬಿಸಾಕೊಟ್ಟಿದ್ರು ಅಂತ. ನಾನು ಏನ್ ಮಾಡಿದ್ದೆ ಅಂತ ಇವಾಗ ಗೊತ್ತಾಗ್ತಾ ಇಲ್ಲ. ನೀನ್ ಇನ್ನೂ ಸತ್ತಿಲ್ವಲ್ಲ. ತೇಜ ಬ್ರೋಗೆ ನಾವು ಇರಿಟೇಟ್ ಮಾಡ್ಬೇಡಿ ಅಕ್ಕ, ಬಿಕಾಸ್ ಅವರು ತುಂಬಾ ಇನ್ನೋಸೆಂಟ್. ಗೊತ್ತಾಗ್ತಿರೋದು ನನ್ನ ಫಾಲೋವರ್ಸ್ ಇಲ್ಲ, ನಿನ್ ಫಾಲೋವರ್ಸ್ ಗೊತ್ತಾಗ್ಬಿಟ್ಟೈತಿ. ಥ್ಯಾಂಕ್ ಯು. ವಾಟ್ ಡು ಯು ಶೇರ್ ವಿತ್ ಹಿಮ್ ವೆನ್ ಯು ಆರ್ ಸ್ಯಾಡ್? ಒಂದ್ ದಿವಸ ಅದ್ಕೊಂಡ್ ಕೂತಿದ್ದೆ, ನೆನಪಿದ್ಯಾ ಗೈಸ್? ಅದೇ ಹೇಳಕ್ ಬರ್ತಿದ್ದೆ ಗೈಸ್. ನಂಗೆ ತೇಜ ನನ್ ಮಧ್ಯೆ ಎಂತ ಬಾಂಡ್ ಇದೆ ಅಂತ ಹೇಳಕ್ ಬಂದ್ರೆ, ಲಿಟ್ರಲಿ ನಮ್ ಮನೇಲಿ ನನ್ಗೆ ಏನಾದ್ರು ತುಂಬಾ ಬೇಜಾರಾದ್ರೆ ಪರ್ಸನಲಿ ಮಾಡ್ತೀನಿ. ನನ್ ಶೆಟ್ಟಿ ಮಾತ್ರ ಬಿಟ್ಟು ನಾನು ಇನ್ನೊಂದು ವ್ಯಕ್ತಿಗೆ ಯಾರ ಹತ್ರ ಆದ್ರೂ ಇಷ್ಟೊಂದು ಶೇರ್ ಮಾಡ್ತೀನಿ ಅಂದ್ರೆ ದಟ್ಸ್ ತೇಜ. ನನ್ ಇನ್ ಅಂಡ್ ಔಟ್, ನನ್ ಪರ್ಸನಲ್ ಲೈಫ್ ಎಲ್ಲದ್ರ ಬಗ್ಗೆನೂ ನಾನು ಅವನ ಹತ್ರ ಶೇರ್ ಮಾಡ್ತೀನಿ. ಆ ಟೈಮಲ್ಲಿ ನಾನ್ ಏನಾದ್ರು ಅಪೋಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ರೆ ಯಾವಾಗ ನೀನು ಹಂಗೆ ಆಡ್ತೀಯ ನಾನು ಕೆಡ್ದಾಗ ಅಳ್ತೀನಿ. ಆಯ್ತಾ? ನಂಗೆ ಏನಾದ್ರು ತುಂಬಾ ಬೇಜಾರಾಗೋದ್ರೆ ನಾನು ಕಂಟ್ರೋಲ್ ಮಾಡ್ಕೊಂಡು ಎಷ್ಟು ಯಾವ ಸ್ಟೇಜ್ಗೆ ಹೋಗ್ಬಿಡ್ತೀನಿ ಅಂದ್ರೆ, ಕೊಟ್ನಲ್ಲಿ ಇಲ್ಲಿಂದ ಸುರಿತಾ ಇರ್ಬೇಕು, ಆ ಮಸ್ಕರೆಲ್ಲ ಹಿಂಗ. ಹುಡುಗಿರೆಲ್ಲ ಅಳಿದ್ರೆ ಕಣ್ಣಲ್ಲಿ ನೀರ್ ಬರಲ್ಲ, ಇವಳು ಹತ್ಬಿಟ್ರೆ ಕಣ್ಣಲ್ಲಿ ನೀರೇ ಬರೋದು, ಬೇರೆ ಏನ್ ಬರಲ್ಲ. ಸಿಕ್ಕಾಪಟ್ಟೆ ಅಳ್ತೀನಿ. ಹೆಂಗ್ ಅಳ್ತೀನಿ ಅಂದ್ರೆ ಲಿಟ್ರಲಿ ತೊಡೆ ಮೇಲೆ ಮಾಡ್ಕೊಂಡು ಅಂತ ಅಳ್ತಿರ್ತೀನಿ. ನೀವು ಹೋಗ್ಲಿ ಬಿಡೆ ಪಾರ್ಟ್ ಆಫ್ ಲೈಫ್. ತೇಜ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಮನುಷ್ಯ. ನಾನ್ ಸ್ವಲ್ಪ ಅವಾಗ ಎಮೋಷನಲ್ ಜಾಸ್ತಿ ಆಗ್ತೀನಿ, ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ. ಬಟ್ ಅವಾಗೆಲ್ಲ ನಂಗೆ ಸಪೋರ್ಟಿವ್ ಆಗಿ ಯಾರ ಹತ್ರ ನಾನು ಶೇರ್ ಮಾಡಿ ನನ್ ಮನ್ಸು ಹಗುರ ಆಗುತ್ತೆ ಅಂತಂದ್ರೆ ಅದು ಇವನೇ. ನಂಗೆ ಒಂದು ಬೆಸ್ಟ್ ಫ್ರೆಂಡ್ ಮನೇಲಿ ಸಿಕ್ಕಿರೋದು ಅಂದ್ರೆ ಅದು ತೇಜನೇ. ಬಾಯ್ ಫ್ರೆಂಡ್ ಶೆಟ್ಟಿ ಇಸ್ ಪರ್ಫೆಕ್ಟ್ ಮ್ಯಾಚ್ ಫಾರ್ ತೇಜ. ಕ್ಯೂಟ್ ಜೋಡಿ ಶೆಟ್ಟಿ ಲವ್ ತೇಜ. ಬಾಯ್ ಫ್ರೆಂಡ್ ಅಂತ ಹಾಕೋಲ್ಲ. ಓಕೆ ಗೈಸ್, ನಾನು ಏನಾದ್ರು ಇದನ್ನ ಶೆಟ್ಟಿ ಬಗ್ಗೆ ತೋರ್ಸ್ಬಿಟ್ರೆ ಲೇ ಯಾಕೆ ಗೈಸ್, ಅವ್ರ ಮನೇಲಿ ಹೆಂಗಂದ್ರೆ ಶೆಟ್ರು ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ಅವ್ರೆ ಅವ್ರ ಅಪ್ಪ. ಅದಕ್ಕೆ ಅವಳನ್ನ ಲವ್ ಮಾಡಕ್ಕೂ ಬಿಟ್ಟಿಲ್ಲ. ಅದಂತೂ ಅವಳು ಯಾರು ಲವ್ ಮಾಡ್ತಾರ, ಅವಳು ನಂತರನೇ ಸಿಂಗಲ್. ಸೊ ನನ್ಗೆ ಇಷ್ಟನೇ ಗೈಸ್ ತೇಜು ಶೆಟ್ಟಿ ಮದ್ವೆ ಆದ್ರೆ ನನಗೇನ್ ಪ್ರಾಬ್ಲಮ್ ಇಲ್ಲ, ನನಗೆ ಇಷ್ಟ. ಯಾಕಂದ್ರೆ ನಾನು ಶೆಟ್ಟಿ ಜೊತೆ ಜಾಸ್ತಿ ಇರ್ತೀನಿ. ಶೆಟ್ಟಿ ಜೊತೆ ಅಂತ ಶೆಟ್ಟಿ ಕಟ್ಕೋಬೇಕು. ಸಾರಿ, ಐ ಮೀನ್ ಶೆಟ್ಟಿನ ಮದ್ವೆ ಬೇಕು ಶೆಟ್ಟಿ ಅವ್ರೆ. ಇದು ನಿಮ್ಗೆ ಅಂತ ಹೇಳಿ ಫೋರ್ಸ್ ಮಾಡಿದ್ರೆ ನಾನ್ ಮನ್ಸಿಂದ ಬರ್ತಿರೋದು, ನಾನ್ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇರೋದು. ಆಯ್ತಾ? ನೀವು ತಪ್ಪಿಳ್ಕೊಬೇಡಿ. ಆಯ್ತಾ? ಶೆಟ್ಟಿ ಅವ್ರನ್ನ ಮದ್ವೆ ಆಗ್ಬೇಕು ಅಂದ್ರೆ ಫಸ್ಟ್ ನಾನು ಶೆಟ್ಟಿ ಅವ್ರನ್ನ ಒಪ್ಪಿಸ್ಬೇಕು, ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಬೇಕು, ಅವ್ರ ಕಮ್ಯುನಿಟಿನ ಒಪ್ಪಿಸ್ಬೇಕು. ಅವ್ರ ಕಮ್ಯುನಿಟಿ ಹೆಂಗಿದ್ರು ಒಪ್ಪಲ್ಲ, ಅವ್ರ ಅಪ್ಪ ಅಮ್ಮ ಒಪ್ಪಲ್ಲ, ಅದಕ್ಕೆ ಅವರು ಒಪ್ಪಲ್ಲ. ಹಂಗೇನಿಲ್ಲ ತೇಜ, ನೀನ್ ಯಾಕೆ ಟ್ರೈ ಮಾಡ್ಬಾರ್ದು? ಶೆಟ್ಟಿ ಇಸ್ ವೆರಿ ಗುಡ್ ಗರ್ಲ್. ನಾನು ನೋಡಿರೋದ್ರಲ್ಲಿ ದಿ ಮೋಸ್ಟ್ ಬ್ಯೂಟಿಫುಲ್ ಹಾರ್ಟೆಡ್ ಗರ್ಲ್ ಶೆಟ್ಟಿಮಾ. ಸೊ ಎಮೋಷನ್ಸ್ ಜೊತೆ ಆಟ ಆಡು ಅಂತ ಹೇಳ್ತಾ ಇದ್ದೀರಾ? ಎಮೋಷನ್ಸ್ ಜೊತೆ ಆಟ ಆಡು ಅಂದಿರಾ? ಅಫ್ಕೋರ್ಸ್ ಇಫ್ ಯು ಹ್ಯಾವ್ ಫೀಲಿಂಗ್ಸ್ ಆನ್ ಹರ್ ಯು ಕ್ಯಾನ್. ಶೆಟ್ಟಿ ಶೆಟ್ಟಿ ಅವರೇ, ಇದು ನನ್ನ ಅಂತರಂಗ ಮಾತಲ್ಲ, ಇವಳ ಅಂತರಂಗ ಮಾತು. ನಾನು ಬಹಿರಂಗ ಕೇಳಿಸ್ಕೊತೀನಿ. ನಾನು ಅಪ್ರಿಶಿಯೇಟ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಶೆಟ್ಟಿನ ನಂಗೆ ಯಾರು ಅಣ್ಣ ತಮ್ಮ ಏನಾದ್ರು ಇದ್ದಿದ್ರೆ ನೀನ್ ಮದ್ವೆ ಆಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕೇಳಿದಾರ. ಶೆಟ್ಟಿ ಇದೆಲ್ಲ ಕೇಳಿರ ನೀವು? ಕೇಳಿರ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಔಟ್ ಆಫ್ ಬಾಕ್ಸ್ ಕ್ವಶನ್ ಇದು. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಇಂಪ್ರೆಷನ್ ಕೊಡೋ ಕ್ವಶನ್. ಶೆಟ್ಟಿ ನೀನ್ ಈ ವಿಡಿಯೋ ನೋಡ್ರೆ ನಾನು ಬ್ಲಶ್ ಆಗೋ ಕ್ವಶನ್ ಕೇಳಿ. ತೇಜ ಬಗ್ಗೆ ಏನಾದ್ರು ಇದ್ರೆ ಹೇಳು ಶೆಟ್ಟಿ ಪ್ಲೀಸ್. ಹೆಂಗಿದ್ರು ಕಮೆಂಟ್ ಹಾಕಲ್ಲ, ನಿಮ್ ಕಾಲ್ ಮೇಲೆ ಹೋಗಿತ್ತಲ್ಲ ಅದು ಗೊತ್ತಿರೋದೆ.
Why you so much possessive when Teja did dance or reels or talk etc. with other girls? ಬಿಕಾಸ್ ಗೈಸ್ ತೇಜಗೆ ಲವರ್ ಅಂತ ಬಂದಾಗ ಅಫ್ಕೋರ್ಸ್ ನಂಗೆ ಅರ್ಥ ಮಾಡ್ಕೊಂತೀನಿ ಇವನ್ ಲೈಫ್ ಅಲ್ಲಿ ಯಾವ ಒಂದು ಪ್ರಯಾರಿಟಿ ಪ್ಲೇಸ್ ಇದೆ ಅದು ಅವ್ರಿಗೆ ಕೊಡ್ಬೇಕು. ಆಸ್ ಎ ಗರ್ಲ್ ಎಷ್ಟು ಪೊಸೆಸಿವ್ ಆಗಿರ್ತಾರೆ ಇವೆಲ್ಲ ಅರ್ಥ ಆಗುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಅದು ಫ್ರೆಂಡ್ ಅಂತ ಬಂದಾಗ ಅದ್ ಯಾರೇ ಹುಡುಗಿ ಆಗಿರ್ಲಿ ಅವರೆಲ್ಲ ಸೈಡ್ಗೆ ಹೋಗಿ ನಾನು ಒಬ್ಳೇ ಇರ್ಬೇಕು ಅನ್ನೋದು ನನ್ ಪೊಸೆಸಿವ್ನೆಸ್. ಆಸ್ ಅ ಫ್ರೆಂಡ್ ಅವ್ನ ಲೈಫಲ್ಲಿ ನಾನೇ ಫಸ್ಟ್ ಆಗಿರ್ಬೇಕು ಅನ್ನೋದು. ದಟ್ಸ್ ಇಟ್, ಕಾಮನ್. ಇವ್ನಿಗೊಂದು ಗರ್ಲ್ ಫ್ರೆಂಡ್ ಬಂದ್ರೆ ಅಫ್ಕೋರ್ಸ್ ನಾನು ಆ ಪ್ಲೇಸ್ ಕಿತ್ಕೊಡಲ್ಲ. ಐ ವಿಲ್ ಗಿವ್ ದೆಮ್ ದಟ್ ಪ್ರೈವಸಿ. ಥ್ಯಾಂಕ್ ಯು ಫಾರ್ ಯುವರ್ ಥಾಟ್ಸ್. ನಿನ್ಗಲ್ಲ, ನಿನ್ ಥಾಟ್ಸ್ಗೆ. ನಿಮ್ ಡುಮ್ಮ ಏನ್ ಮಾಡ್ತಿದ್ದಾನೆ ಈಗ? ನಮ್ ಡುಮ್ಮ ತಿಂತಾನೆ, ಮಡಗ್ತಾನೆ, ಎದಳ್ತಾನೆ, ಅವ್ರ ಅಮ್ಮನ್ ಕಾಟ ಕೊಡ್ತಾನೆ, ನನಗ್ ಕಾಟ ಕೊಡ್ತಾನೆ, ಫೋನಲ್ಲಿ ಅವ್ರ ಫ್ರೆಂಡ್ ಹತ್ರ ಮಚ್ಚ ಗಿಚ್ಚ ಅಂತ ಮಾತಾಡ್ತಾನೆ, ಮತ್ತೆ ಬಿರಿಯಾನಿ ತಿನ್ನಕ್ ಹೋಗ್ತಾನೆ, ಮತ್ತೆ ನೆಟ್ಫ್ಲಿಕ್ಸ್ ನೋಡ್ತಾನೆ, ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ರು ಕಾಲ್ ಮಾಡ್ತಾನೆ. ಒಳ್ಳೊಳ್ಳೆ ಪ್ಲಾನ್ಸ್ ಮಾಡ್ತಾ ಇರ್ತಾನೆ ಬಿಸ್ನೆಸ್. ಅದು ಬೇರೆ ಕಂಟ್ರಿ ನಡೀತಾ ಇರೋದು ಈ ಕಡೆ ನಡೆಯಲ್ಲ. ಯಾಕಂದ್ರೆ ಈ ಕಡೆ ಬಿಸ್ನೆಸ್ ಐಡಿಯಾಗಳು ಕೇಳ್ಬಿಟ್ರೆ ತಲೆ ಕಿತ್ ಕೈಗೆ ಬರ್ಬೇಕು ಅಂತ ಐಡಿಯಾಗಳು ಇರುತ್ತೆ. ಅದಕ್ ಬಜೆಟ್ ಎಲ್ಲ ಅಂಬಾನಿನ ದರೋಡೆ ಮಾಡ್ಕೊಂಡ್ ಬರ್ಬೇಕು, ಅಂಬಾನಿ ಮನೆ ದರೋಡೆ ಮಾಡ್ಕೊಂಡ್ ಬರ್ಬೇಕು ಅಂತ ಬಜೆಟ್ ಎಲ್ಲ ಇರುತ್ತೆ. ಬಿಸ್ನೆಸ್ ಇದೆಯಾ? ಬೇಡ 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 ಬೇಡ. ಸೊ ಅದು ಬೇರೆ ವ್ಲಾಗ್ ಮಾಡುವ. ಬೇಕಿದ್ರೆ ಕಮೆಂಟ್ ಮಾಡಿ, ಸೊ ದಟ್ ವಿ ಕ್ಯಾನ್ ಡೂ ದಟ್ ವ್ಲಾಗ್ ವಿತ್ ವರುಣ. ಅವನ ಹತ್ರ ಅದೇನದು ಏನದು ನಕ್ಕನ್ಲಿ ಕ್ರೇಜಿ ವ್ಲಾಗ್ಸ್ ಇದೆ. ನಕ್ಕನ್ ಕ್ರೇಜಿ ಐಡಿಯಾಗಳವೆ. ನಾನ್ ಫಸ್ಟ್ ನಿಮ್ ವ್ಲಾಗ್ಸ್ ನೋಡ್ತಿರ್ಲಿಲ್ಲ, ಬಟ್ ಇವಾಗ ನೋಡ್ತಿರ ಇರಕ್ ಆಗಲ್ಲ. ಲಾಟ್ಸ್ ಆಫ್ ಲವ್ ಫಾರ್ ಯು ಅಂಡ್ ಯುವರ್ ಫ್ಯಾಮಿಲಿ ಅಂಡ್ ತೇಜು ಬ್ರೋ ಟು. ಥ್ಯಾಂಕ್ ಯು ಲಿವಿಂಗ್ ಬೀಯಿಂಗ್. ಥ್ಯಾಂಕ್ ಯು ಲಿವಿಂಗ್ ಬೀಯಿಂಗ್. ಥ್ಯಾಂಕ್ ಯು ಸೋ ಮಚ್. ಆಯಕ್ಕ ಊಟ ಇನ್ನೂ ಇಲ್ಲ. As Teja, that he have feelings on me. It's not a joke. Ha Teja, do you have feelings on me? No Sandhya, really no. Just ಆಯ್ತಾ, ಆ ಫೀಲಿಂಗ್ ಅಂತ ಬಂದಾಗ ಅದೊಂಥರ ಡಿಫ್ರೆಂಟ್ ಎಕ್ಸ್ಪ್ರೆಷನ್ ಇರ್ತದೆ. ಆ ಫೀಲಿಂಗ್ ಅಂತ ಬಂದಾಗ ಮಾತಾಡ್ತಾ ಇರ್ಬೇಕಾದ್ರೆ ಕೂಡ ಸ್ವಲ್ಪ ಬಟರ್ಫ್ಲೈಸ್, ಹಾರ್ಟ್ ಬೀಟು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಅದ್ಯಾವ್ದೋ ರೈಸ್ ಆಗ್ತಿಲ್ಲ, ಡೌನ್ ಆಗ್ತಾ ಇಲ್ಲ. ಸೊ ಒಂದು ಹುಡುಗ ಹುಡುಗಿ ಬೆಸ್ಟ್ ಫ್ರೆಂಡ್ ಆಗಿದ್ರೆ ಇದಕ್ಕಿಂತ ಇನ್ನೂ ಹೆವಿಯಾಗಿ ಉರಿಸ್ತಾರೆ. ನಾವ್ ಆತರ ಎಲ್ಲ ಆಕ್ಚುಲಿ ನಾವು ವಿಡಿಯೋ ಇಷ್ಟು ತೋರ್ಸಿದ್ರೆ ನೀವ್ ಹಿಂಗ್ ಅಂತಿದೀರಾ. ಈಗ ನಾನು ಇವನು ಜಗಳಾಡೋದು ಉರ್ಸೋದೇನಾದ್ರು ಫುಲ್ ತೋರ್ಸ್ಬಿಟ್ರೆ ಇನ್ನೇನೇನ್ ಅಂತೀರಾ ನೀವು ಅನ್ನೋದೇ ನನ್ ಭಯ. ಅಕ್ಕ ನೀವು ತುಂಬಾ ಚೆನ್ನಾಗಿದ್ದೀರಾ. ಯಾರು ಗುರು ಅವರು? ಬ್ರೋ ಸ್ಪೆಕ್ಸ್ ಹಾಕಲಿಲ್ಲ ಅನ್ಸುತ್ತೆ. ನೀವು ಎಲ್ಲಿದ್ದೀರಾ? When Tejas looks so cute nowadays. ನಾನಾ ಕ್ಯೂಟ್ ಆಗಿದ್ದೀನ? ಅದೇ ತೇಜ ಓಕೆ ತೇಜ ನಾನು ರಾಕಿ. ಅರೆ ನೀನ್ ಆಗ್ತೀಯ ಜಾಕಿ. Vegetable going for bar. What they call? Veg bar? ಇಲ್ಲ ಗೈಸ್, ನಿಮಗೆ ಗೊತ್ತಿದ್ರೆ ಆನ್ಸರ್ ಮಾಡಿ. ಗೊತ್ತಾಗ್ತಿಲ್ಲ ಗೈಸ್ ಇದು. ಸಂಧ್ಯಾಕ ನಿಮ್ ಬಿಗ್ಗೆಸ್ಟ್ ಫ್ಯಾನ್ ನಾನು. ತೇಜು ಬ್ರೋಗೆ ಯಾಕೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದೀರಾ ಪಾಪ? ನಂಗೆ ನೋಡಿದಾಗೆಲ್ಲ ಹಿಂಸೆ ಕೊಡ್ಬೇಕು ಅನ್ಸುತ್ತೆ. ತೇಜಸ್ ಅಣ್ಣವ್ರು ಏನ್ ಓದ್ತಾ ಇದಾರಕ್ಕ? ಲಾಯರ್, LLB. BLLB. ಸಾರಿ, ಅದ್ ಯಾವ ಗುರು ಮ್ಯಾರೇಜ್ ಇರಿ ಒಂದ್ ಸ್ವಲ್ಪ ದಿನ. ನನ್ಗೂ ಫ್ಯಾಂಟಸಿಗಳಿದೆ, ಇಲ್ಲ ಅಂತ ಇಲ್ಲ. ಬಟ್ ಮನ್ಸ್ಗೆ ಇಷ್ಟ ಆಗೋನು, ಹಾರ್ಟ್ಗೆ ಹತ್ರ ಆದವನು, ಕನ್ಸರ್ ಕಾಡೋನು, ಮನ್ಸನ್ನ ಹಿಂಗ್ ಕೆರಿಯೋನು, ಎಲ್ಲಿಂದ ಕಲ್ತ್ಕೊಂಡ್ ಇಷ್ಟೆಲ್ಲ ಆಗ್ಬೇಕಲ್ಲ ಗೈಸ್ ನನ್ಗೆ. ಎಲ್ಲಿಂದ ಯಾವ್ಯಾವ ಫಿಲಮ್ಗಳನ್ನ ಒಟ್ಟು ಕಲ್ತ್ಕೊಂಡ್ ಬರ್ತಾಳೆ. ರಷ್ಯಾ ಅಸಿಸ್ ನ ತುಂಬಾ ಮಿಸ್ ಮಾಡ್ಕೊಂತ ಇದ್ವಿ. ಪ್ಲೀಸ್ ಅವ್ರಿಗೆ ಹೇಳಿ ರಷ್ಯಾದಲ್ಲಿ ವ್ಲಾಗ್ ಮಾಡಿ ಅಂತ. ಶೋರ್, ಅಪ್ಕಮಿಂಗ್ ವ್ಲಾಗ್ ಅಲ್ಲಿ ಬರುತ್ತೆ ಪಕ್ಕ. ನಿಮ್ ಫ್ಯಾಮಿಲಿ ಮತ್ತು ತೇಜ ಫ್ಯಾಮಿಲಿ ಅವರು ನಿಮ್ಮ ಇಬ್ರಿಗೆ ಮದ್ವೆ ಮಾಡಿಸ್ತಾರ? ಇದ್ ನಮ್ಮ ಇಬ್ರನ್ನ ಕೇಳೋ ಬದಲು ನಮ್ ಫ್ಯಾಮಿಲಿ ಅವ್ರನ್ನ ಕೇಳ್ಬೇಕು. ಓಕೆ, ಲೆಟ್ಸ್ ಡೂ ಒನ್ ಥಿಂಗ್, ವಿಲ್ ಕೀಪ್ ಇಟ್ ಫ್ಯಾಮಿಲಿ ರೌಂಡ್ ಆಲ್ಸೋ. ನಮ್ ಫ್ಯಾಮಿಲಿ ವರ್ಸಸ್ ಡಿಫರೆಂಟ್ ಒಪಿನಿಯನ್ ಇರ್ಬೋದು. ಯಾ, ಸೊ ಏನಾದ್ರೂ ಇರ್ಬೋದೇನೋ. ವಿಲ್ ಯು ಕನ್ಸಿಡರ್ ತೇಜ ಆಸ್ ಬ್ರದರ್? ಇಫ್ ನಾಟ್, ವೈ? ತೇಜನ ಬ್ರದರ್ ತರ ನೋ, ನಾನು ಕನ್ಸಿಡರ್ ಮಾಡಲ್ಲ. ಬಿಕಾಸ್ ಹಿ ಇಸ್ ಮೈ ಬೆಸ್ಟ್ ಫ್ರೆಂಡ್, ಹಿ ಇಸ್ ಮೈ BF. ಇವರು ಹಾಕೋರೆ ತೇಜಣ್ಣ ಯಾಕಷ್ಟು ಗೊಳಕಿದಾರ ಪಾಪ. ನಿಮ್ ಕಣ್ಕಾಣಲ್ವಾ? ಗೊತ್ತಾಯಿನಿ. ಸಿ, ರಾಕ್ಷಸರನ್ನ ಸಾಯಿಸೋದೇ ಅವ್ರಿಗೂ ಲೈಫ್ ಅಚೀವ್ಮೆಂಟ್, ಲೈಫ್ ಲಿವಿಂಗು. ದೇವ್ರನ್ನ ಕೈ ಮುಗಿಯೋದು ಲೈಫ್ ಲಿವಿಂಗು. ನೀನ್ ರಾಕ್ಷಸ ಆದ್ರೆ ನೀನ್ ಹೊಡೆದಿನೇ ಬುದ್ಧಿ ಕಲ್ಸ್ಬೇಕು. ನಾನ್ ದೇವ್ರಾದ್ರೆ ಹೇಳಿದ್ರೆ ಸಾಕು, ಬುದ್ಧಿ ಕಲ್ಸ್ಬಿಡ್ತೀವಿ. ಆಯ್ತಪ್ಪ ದೇವ್ರೆ. ಥ್ಯಾಂಕ್ ಯು. ನಿಮ್ಮೆಲ್ಲ ಕಸಿನ್ಸ್ ಬಗ್ಗೆ ಹೇಳಿ ಅಂಡ್ ಬಾಂಡಿಂಗ್ ಬಗ್ಗೆ ಹೇಳಿ. ನಮ್ಮೆಲ್ಲ ಕಸಿನ್ಸ್ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್. 7 ಜನ, ನಾವು 7 ಜನ ಕಸಿನ್ಸ್. ಟಾಪ್ ಇಂದ ಬಾಟಮ್ ಕೂಡ, ಬಾಟಮ್ ಇಂದ ಟಾಪ್ ಹೋಗೋದಾ?
ಬಾಟಮ್ ಟು ಟಾಪ್. ಓಕೆ, ಫಸ್ಟ್ ಬಂದು ನಿಮ್ಮ ಕೃಷ್ಣ ಸುಂದರಿ, ನಮ್ಮ ಪವಿತ್ರ. ಶಿ ಇಸ್ ವೆರಿ ಕೈಂಡ್ ಹಾರ್ಟೆಡ್. ಪವಿ ಜಾಸ್ತಿ ಜೆಲ್ ಆಗೋದು ನನ್ನ ಹತ್ರ, ವರ್ಷಿ ಹತ್ರ ಅಷ್ಟೇ. ಓಕೆ, ಪವಿತ್ರ ಇಸ್ ಗುಡ್. ಚೆನ್ನಾಗಿ ಸಪೋರ್ಟ್ ಮಾಡ್ತಾಳೆ, ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ, ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾಳೆ, ತುಂಬಾ ಕೈಂಡ್ ಹಾರ್ಟೆಡ್. 7 ಜನ ಚೆನ್ನಾಗಿ ಯೋಚನೆ ಮಾಡ್ತಾಳೆ. ಶಿ ಹ್ಯಾಸ್ ಅ ಗುಡ್ ಮೆಚುರಿಟಿ. ಯಾ. ಅಂಡ್ ಬಿಫೋರ್ ದಟ್ ವರ್ಷಿತಾ, ಹೇಮಂತ್. ಸೊ ಗೈಸ್, ಹೇಮಂತ್ ನಮ್ಮ ಹತ್ರನು ಅಂತ ಏನದು ಟೈಮಿಂಗ್ ಅಂತಾರಲ್ಲ, ಟೈಮಿಂಗ್ ಡೈಲಾಗ್ ಹೊಡಿತಾರೆ ಅಂತಾರಲ್ಲ, ಅದ್ರಲ್ಲಿ ಹಿ ಇಸ್ ಲೈಕ್ ವೇ ಫಾರ್ ಅವೇ ಫ್ರಮ್ ಹಸ್. PUC ಜಾಯಿನ್ ಆದ್ಮೇಲೆ ಕಲ್ತವ್ ನೀವೆಲ್ಲ. ಅಂಡ್ ಸಿಗಾಬಡೆ ಸಕ್ಕದ ಕಾಮಿಡಿ ಮಾಡ್ತಾನೆ. ಅವನ ಜೊತೆ ಇದ್ರೆ ಇನ್ಸ್ಟೆಂಟ್ ಐಡಿಯಾಸ್ ಬರುತ್ತೆ, ಮತ್ತೆ ಇನ್ಸ್ಟೆಂಟ್ ಫನ್ ಇರುತ್ತೆ. ಸಿಕ್ಕಾಬಟ್ಟೆ ಕ್ರೇಜಿ. ನೆಕ್ಸ್ಟ್ ಬಂದು ವರ್ಷಿತಾ. ಟಾಪ್, ಬಾಟಮ್ ಟು ಟಾಪ್ ಬರ್ತಾ ಇರೋದು. ಹೌದು, ಅಫ್ಕೋರ್ಸ್ ವರುಣ. ವರ್ಷಿತಾ ಕಣೆ, ಯು ಡೋಂಟ್ ನೋ ದ ಸೈಕಲ್. ಸೀನಾ, ತೇಜ, ಸಂಧ್ಯಾ, ವರ್ಷಿತಾ, ವರುಣ. ಹೌದು ಸಂಧ್ಯಾ. ದೊಡ್ಡದಾಗಿ ಒಂದು. ನೆಕ್ಸ್ಟ್ ಬಂದು ಯಾರು? ವರುಣ್, ನಮ್ ಡುಮಾ. ಸೊ ನನ್ ಡುಮಾ ಬಂದು ಬಿಸ್ನೆಸ್ ಮೈಂಡೆಡ್. ಖರ್ಚು ಮಾಡೋದ್ರಲ್ಲಿ ಹಿಂದೆ ಮುಂದೆ ನಮ್ಮ ಮನೆಯಲ್ಲಿ ಜಾಸ್ತಿ ಯಾರಾದ್ರೂ ಫ್ಯಾಮಿಲಿ ಖರ್ಚು ಮಾಡ್ತಾರೆ ಅಂದ್ರೆ ಅದು ನನ್ ಡುಮಾನೆ. ನಮ್ ರಷ್ಯಾ ಸಿಕ್ಕಾಬಟ್ಟೆ ಮಾತಾಡ್ತಾಳೆ, ನನ್ ಜೋಕ್ ಕಾಳಿ ಮಾಡ್ತಾಳೆ. ಅಂಡ್ ನನ್ ಬ್ಯಾಂಕ್ ಅಲ್ಲಿ ಇರೋ ದುಡ್ಡೆಲ್ಲ ಬರೀ ಅವಳಿಗಂತಾನೆ ಹೋಗ್ತಿದೆ. ಅಂಡ್ ನನ್ ರಷ್ಯಾನ ನಾನು ಈ ಪಾಯಿಂಟ್ ಅಲ್ಲಿ ತುಂಬಾ ಮಿಸ್ ಮಾಡ್ಕೊಂತ ಇದೀನಿ. ಅಂಡ್ ಹೇಳ್ತಾ ಇಲ್ಲ, ನಾನು ವರ್ಷಿ ಪವಿ ಇದ್ರೆ ನಮ್ಗೆ ಯಾವ ಫ್ರೆಂಡ್ಸ್ ಬೇಡ, ಏನು ಬೇಡ, ಆತರ. ಇವ್ರು 3 ಜನ ಇದ್ರೆ ಇವ್ರು ನೋಡಕ್ ನನ್ ಕಣ್ಣೇ ಸಾಲಲ್ಲ ಅಂತ. ಹೆಂಗೆಲ್ಲ ಆಡ್ತಾರೆ ಅಂದ್ರೆ ಮೊದಲು ಲವರ್ಸ್ ಗಿಂತ ಡೀಪ್ ಆಗಿ ಆಡ್ತಾರೆ. ಸಿಕ್ಕಿದ ತಕ್ಷಣ ಹಾಕೊಡೋದು, ಮುತ್ಕೊಡೋದು. ನಾವ್ ಇದ್ರೆಲ್ಲ ಮಾಡ್ಬಿಟ್ರೆ ನಮ್ಗೆ ಬೇರೆ ಸಿಕ್ಬಿಡ್ತಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನೀವ್ ಅದ್ರ ಮಾಡಕ್ಕೂ ಆಗಲ್ಲ. ಸೊ ಆತರ ವರ್ಷಿತಾ, ಶಿ ಇಸ್ ಲೈಕ್, ನಮ್ ವರ್ಷಿತಾ ತುಂಬಾ ಕ್ಯೂಟ್ ಆಗಿ ಆಡ್ತಾರೆ. ನಂಗೆ ತುಂಬಾ ಇಷ್ಟ. ನೆಕ್ಸ್ಟ್ ನನ್ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ, ನೀನೇ. ಸಂಧ್ಯಾ ಇಸ್ ಅ ಗುಡ್ ಗರ್ಲ್. ಸಂಧ್ಯಾ ಇಸ್ ಅ ವೈಬಿಂಗ್ ಪರ್ಸನ್. ಯಾರ ಹತ್ರನೇ ಬಿಟ್ರು ಕೂಡ, ಈಗ ಪ್ರೆಸೆಂಟ್ ಸಂಧ್ಯಾ, ಪಾಸ್ಟ್ ಸಂಧ್ಯಾ ಬಿಟ್ಬಿಡಿ. ಅವಳು ಅವಾಗ ಇಂಟ್ರೋವರ್ಟ್ ಪರ್ಸನ್, ಇವಾಗ ಫುಲ್ ಎಕ್ಸ್ಟ್ರೋವರ್ಟ್, ಫುಲ್ ಓಪನ್ ಅಪ್. ಯಾರ ಜೊತೆ ಬಿಡು ಒಂದ್ 25 ನಿಮಿಷದಲ್ಲೇ ಮಿಂಗಲ್ ಆಗ್ಬಿಡ್ತಾರೆ. ಮಚ್ಚ ಅನ್ಕೊಂಡ್ ಕೈ ಕೊಟ್ಬಿಡ್ಬೇಕು, ಮಚಾನಲ್ಲ ಹೇ ಬ್ರೋ ಅನ್ಕೊಂಡ್ ಕೈ ಕೊಟ್ಬಿಡ್ಬೇಕು. ಆತರ ಹಂಗ ಜೋವಿಯಲ್ ಆಗಿ ಅದ್ ಬಿಟ್ರೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾಳೆ. ಶಿ ಇಸ್ ಗುಡ್ ಇನ್ ಸಪೋರ್ಟ್, ಶಿ ಇಸ್ ಗುಡ್ ಇನ್ ಹೆಲ್ಪಿಂಗ್. ಅಷ್ಟೇ ಒಳ್ಳೆ ಹುಡುಗಿ. ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಚೆನ್ನಾಗಿ ಕೇರ್ ಮಾಡ್ತಾಳೆ. ಅವಾಗ ಟ್ರೀಟ್ ಕೊಡಿಸ್ತಾಳೆ. ಆ ಟ್ರೀಟ್ ಕೊಡಿಸ್ಬೇಕು ಅಂತ ಕೊಡಿಸ್ತಾಳೋ, ಇಲ್ಲ ಮನ್ಸಿಂದ ಕೊಡಿಸ್ತಾಳೋ, ಇಲ್ಲ ವಿಡಿಯೋಗೆ ಅಂತ ಕೊಡಿಸ್ತಾಳೋ, ಅವಾಗ ಅವತ್ತು ಕನ್ಫ್ಯೂಸ್ ಆಗ್ಬಿಡುತ್ತೆ. ಬಟ್ ಏನ್ ಕೊಡಿಸ್ತಾಳೆ. ಗುಡ್. ನೆಕ್ಸ್ಟ್ ಬಂದು ತೇಜ. ನೀವೇ ನಂಗೆ ತೇಜ ಬಗ್ಗೆ ಏನ್ ಗೊತ್ತಾ ಹೇಳ್ಬೇಕು ಅಂತ ಅನ್ಕೊಂಡಿರೋದು. ನಾನು ತುಂಬಾ ಜನ ಕ್ರಿಯೇಟರ್ಸ್ ನ ನೋಡಿದೀನಿ, ಬಟ್ ನನ್ಗೆ ತೇಜ ತರ ಕ್ರಿಯೇಟರ್ ಆಗ್ಲಿ ಅಥವಾ ವ್ಯಕ್ತಿಯಲ್ಲಾಗ್ಲಿ ಯಾರನ್ನು ನೋಡೇ ಇಲ್ಲ ಗೈಸ್ ನಾನು. ತೇಜ ಹೆಂಗೆ ಅಂದ್ರೆ ಹಿಲ್ ಗಿವ್ ಇಸ್ 100%. ಅವನು ಇನ್ನೊಬ್ರಿಗೆ ಅಂದ್ರೆ ಆ ಜೆಲಸಿ ಫೀಲ್ ಇರಲ್ಲ ಅವನ್ಗೆ. ಅವ್ನು ಯಾರಾದ್ರೂ ಬರೀ ಬ್ರೋ ಅಷ್ಟೇ ಯೋಚನೆ ಮಾಡ್ತಾನೆ ಹೊರತು ಅವ್ರಿಗೊಂದು ಕೆಟ್ಟದ್ ಮಾಡ್ಬೋದು ಅಂತ ಏನು ಯೋಚನೆ ಮಾಡಲ್ಲ. ನಂಗೆ ಅದ್ರಲ್ಲಿ ತುಂಬಾ ಇಷ್ಟ ತೇಜ, ಸಿಕ್ಕಾಬಟ್ಟೆ ಇಷ್ಟ ತೇಜ ಅಂತ ವಿಷಯದಲ್ಲಿ. ಲೈಕ್ ಪ್ಯೂರ್ ಹಾರ್ಟೆಡ್. ನಾನು ಯಾರೋ ಒಂದು ಹುಡುಗನ್ ನೋಡಿದೀನಿ ಪ್ಯೂರ್ ಹಾರ್ಟೆಡ್ ಅಂದ್ರೆ ಇಲ್ಲಿವರೆಗೂ ಅದು ತೇಜನೇ. ಥ್ಯಾಂಕ್ ಯು. ಯಾ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಸೀನಾ ಬಂದು ಹೆಂಗೆ ಅಂದ್ರೆ ಈಸ್ ಕೈಂಡ್ ಆಫ್ ಇಂಟ್ರೋವರ್ಟ್. ಏನೇ ಮಾಡೋ ಸೀಕ್ರೆಟ್ ಆಗಿ ಜಾಸ್ತಿ ಅಂಕಲ್ ಸ್ವಲ್ಪ ಅಫಿಷಿಯಲ್ ಡೀಲಿಂಗ್ ತರ ಇರಬೇಕು ಅಂತ. ಅವ್ನು ಸಿಕ್ಕಾಪಟ್ಟೆ ಅಫಿಷಿಯಲ್ ಆಗಿರ್ಬೇಕು ಅಂತ ಟ್ರೈ ಮಾಡ್ತಾನೆ. ಅವನು ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು, ತೋರಿಸ್ಬಾರ್ದು ಎಲ್ಲ ಜಾಸ್ತಿ ಯೋಚನೆ ಮಾಡ್ತಾನೆ. ನಾವ್ ಹಂಗಲ್ಲ, ನಾವು ಜಾತ್ರೆ. ಬೇಸಿಕಲಿ ಸಿಂಪಲ್ ಆಗಿ ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಜಂಗಲ್ ಅಷ್ಟೇ. ಜಂಗಲ್ ಅಲ್ಲಿ ನಾವಿರೋ ಎಲ್ಲಾ ಪ್ರಾಣಿಗಳು ನಮ್ಮ ಮನೇಲೇ ಇದೆ ಅಷ್ಟೇ. ಅಕ್ಕ, ತೇಜನ್ ಮ್ಯಾರೇಜ್ಗೆ ಹೋಗ್ತೀರಾ?